Turning the page, we arrive at our next session in collaboration with our partner, Electronic City Industrial Township Authority. The next session is The Future of Criticism a New Generation Takes On. ಮುಂದಿನ ಕಾರ್ಯಕ್ರಮ ಹೊಸ ತಲೆಮಾರಿನ ವಿಮರ್ಶೆ. ಪಾರ್ಟಿಸಿಪೆಂಟ್ಸ್ ಆರ್ ಸುರೇಶ್ ನಾಗಲ್ಮಡಿಕೆ, ರಂಗನಾಥ ಕಂಟನಕುಂಟೆ, ಮಂಜುಳಾ ಗೊನ್ನಾಳ, ರಾಜಶೇಖರ ಹಳೆಮನೆ. ಆತ್ಮೀಯರೇ, ಹೊಸ ತಲೆಮಾರಿನ ವಿಮರ್ಶೆ. ಹೊಸ ತಲೆಮಾರಿನ ವಿಮರ್ಶಕರು ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ವಿಮರ್ಶೆಯಲ್ಲಿ ತೊಡಗಿದ್ದಾರೆ ಮತ್ತು ಕನ್ನಡದ ಒಂದು ವಿಮರ್ಶಾ ವಾತಾವರಣ ಹೇಗಿದೆ, ಮುಂದೆ ವಿಮರ್ಶೆಯ ಒಂದು ಕ್ರಮ, ಒಂದು ವಿಮರ್ಶೆಯ ಚಿಂತನೆ ಹೇಗೆ ಬೆಳಿಬೇಕು ಅನ್ನುವುದನ್ನು ಕುರಿತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸಂಪೂರ್ಣವಾಗಿ ವಿಮರ್ಶೆಗೆ ತೋಡಿಕೊಂಡಿರ್ತಕ್ಕಂಥ ವಿಮರ್ಶಕರು ನಮ್ಮ ಜೊತೆಗೆ ಇದ್ದಾರೆ. ಈಗಾಗಲೇ ಒಂದು ವಿಮರ್ಶೆಯಲ್ಲಿ ತಮ್ಮದೇ ಆಗಿರತಕ್ಕಂಥ ತಾತ್ವಿಕತೆಯನ್ನು, ಚಿಂತನೆಯನ್ನು ಮತ್ತು ಒಂದು ದೃಷ್ಟಿಕೋನವನ್ನು ಭಾಳ ಸ್ಪಷ್ಟವಾಗಿ ಸೃಷ್ಟಿ ಮಾಡಿರ್ತಕ್ಕಂಥವರು ನಮ್ಮ ಜೊತೆಗೆ ಇದ್ದಾರೆ. ಸುರೇಶ್ ನಾಗಲಮಡಿಕೆ ಸರ್ ಅವರಿಂದ ನಮ್ಮ ಈ ಹೊಸ ತಲೆಮಾರಿನ ವಿಮರ್ಶೆಯನ್ನು ಕುರಿತು ಈ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಸರ್, ಕನ್ನಡದಲ್ಲಿ ಈಗಾಗಲೇ ಒಂದು ದೊಡ್ಡ ವಿಮರ್ಶೆ ಪರಂಪರೆ ಸೃಷ್ಟಿಯಾಗಿದೆ. ಅವರು ಪಠ್ಯ ಮತ್ತು ಪಠ್ಯವನ್ನು ಒಳಗೊಂಡ ಲೋಕ ಈ ಎರಡನ್ನೂ ಸಂಯೋಗಗೊಳಿಸಿ ಒಂದು ವಿಮರ್ಶಾ ಮಾದರಿಯನ್ನು ಸೃಷ್ಟಿ ಮಾಡಿದ್ದಾರೆ. ಆ ಥರದ ಒಂದು ವಿಮರ್ಶಾ ಮಾದರಿಯನ್ನು ಇವತ್ತಿನ ತಲೆಮಾರಿನ ವಿಮರ್ಶೆ ಹೇಗೆ ಅದನ್ನು ಮುಂದೆ ಕೊಂಡೊಯ್ಯಬೇಕು ಅಥವಾ ಕೊಂಡೊಯ್ಯುವಾಗ ಇರುವ ಸಮಸ್ಯೆಗಳೇನು, ಈ ಕುರಿತು ತಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಜೊತೆಗಾರರಾದಂತಹ ರಂಗನಾಥ್ ಅವರೇ ಮತ್ತು ಮಂಜುಳಾ ಅವರೇ ಮತ್ತು ರಾಜಶೇಖರ ಹಲಮಣೆ ಅವರೇ, ಮೊದಲಿಗೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕಳೆದ ಒಂದು 5 ವರ್ಷಗಳಿಂದ ವಿಮರ್ಶೆಯ ಬಗ್ಗೆ ಬೇರೆ ಭಾಷೆಗಳಲ್ಲಿ ಆಗದೇ ಇರತಕ್ಕಂಥ ಒಂದು ಚರ್ಚೆ ನಮ್ಮ ಭಾಷೆಯಲ್ಲಿ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ಸಾಕಷ್ಟಿದ್ದಾವೆ. ಒಂದು, ಸೃಜನಶೀಲ ಕೃತಿಗಳ ರಚನೆ ಮತ್ತು ಸೃಷ್ಟಿ ಹೆಚ್ಚಾಗ್ತಾ ಇರೋದಕ್ಕೆ ಒಂದು ಕಾರಣ ಇರಬಹುದು. ಎರಡನೇ, ನಾನು ಹೇಳ್ಬೇಕು ಅಂದ್ಕೊಂಡಿರೋದು, ಅಷ್ಟೇ ತೀವ್ರ ಪ್ರಮಾಣದಲ್ಲಿ ಸೃಜನಶೀಲ ಕೃತಿಗಳಷ್ಟೇ ರಚನೆ ಆಗದೇ ಇದ್ರೂ ಕೂಡ ವಿಮರ್ಶಾ ಕೃತಿಗಳು ಬರ್ತಾ ಇದ್ದಾವೆ. ಆದರೆ ಅದರ ಹಿಂದೆ ಒಂದು ತಪ್ಪು ಕಲ್ಪನೆಯನ್ನು ಕಳೆದ 2-3 ವರ್ಷಗಳಿಂದ ಎಬ್ಬಿಸ್ತಾ ಇದ್ದಾರೆ. ವಿಮರ್ಶೆ ಜೀವಂತವಾಗಿಲ್ಲ, ವಿಮರ್ಶೆ ಸತ್ತು ಹೋಗಿದೆ. ಸೊ ಈ ಥರದ ನುಡಿಗಟ್ಟುಗಳಿಂದ ಅದು ಬರ್ತಾ ಇದ್ದಾವೆ ಮಾತುಗಳು. ಬಹುಶಃ ಇದು ಅರ್ಧ ಸತ್ಯ ಅಂತ ನನಗೆ ಅನಿಸುತ್ತೆ. ನೇರವಾಗಿ ನಿಮ್ಮ ಪ್ರಶ್ನೆಗೆ ಬರೋದಾದರೆ, ಕನ್ನಡ ಸಾಹಿತ್ಯ ಚಿಂತನೆ ಮತ್ತು ವಿಮರ್ಶೆ ಇವೆರಡಕ್ಕೂ ಕೂಡ ಸುಮಾರು 1 ಶತಮಾನದಷ್ಟು ಚರಿತ್ರೆ ಈಗಾಗಲೇ ಬಂದ್ಬಿಟ್ಟಿದ್ದು. ನಾವು ಎಷ್ಟರ ಮಟ್ಟಿಗೆ ಅಂತಂದರೆ, ಹೊಸ ತಲೆಮಾರಿನವರು ಪಾಶ್ಚಾತ್ಯ ಸಿದ್ಧಾಂತಗಳನ್ನು ಮೀರಿಯೂ ಕೂಡ ನಮ್ಮ ನವೋದಯದಿಂದ ಈಚೆಗೆ ಸೃಷ್ಟಿಗೊಂಡ ಏನು ಪರಿಕಲ್ಪನೆಗಳಿದಾವೋ ಅವುಗಳನ್ನೇ ಬಳಸಿಕೊಂಡು ನಮ್ಮದೇ ತಾತ್ವಿಕತೆಗಳನ್ನು ರೂಪಿಸಿಕೊಳ್ಳುವಷ್ಟು ಚರಿತ್ರೆ ನಮ್ಮ ಮುಂದೆ ಇದೆ. ಒಂದು, ನಮ್ಮ ವಿಮರ್ಶೆಯನ್ನೇ ಪುನರ್ ವಿಮರ್ಶೆ ಮಾಡುವಾಗ ಆಗಿದ ಕೆಲವು ಪ್ರಮಾದಗಳು ಏನು ಅಂತಂದರೆ, ನವೋದಯ ವಿಮರ್ಶೆಯನ್ನು ಕೇವಲ ರಸನಿಷ್ಠ ವಿಮರ್ಶೆ ಅಂತ ಕರೆದಿದ್ದು ಮತ್ತು ವಿವರಣಾತ್ಮಕ ವಿಮರ್ಶೆ ಅಂತ ಕರೆದಿದ್ದು. ಇವೆರಡೂ ಮಾತುಗಳು ನನ್ನ ತಿಳಿದ ಮಟ್ಟಿಗೆ ಅರ್ಧ ಸತ್ಯ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, 1930ರ ದಶಕದಲ್ಲಿ ಮಾಸ್ತಿಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಾಹಿತ್ಯ ಚಿಂತನೆಯಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಜನಪದದಲ್ಲಿ ಕೂಡ.
ಅವರ ಆದಿಕವಿ ವಾಲ್ಮೀಕಿ ಕೃತಿಯನ್ನು ನೋಡಿದಾಗ, ಬಿ ಎಂ ಶ್ರೀ ಅವರು ಎಬ್ಬಿಸಿದ ರುದ್ರನಾಟಕದ ಬಗ್ಗೆ ಅವರು ಚರ್ಚಿಸಿದ ನಿಲುವುಗಳಾಗಿರಬಹುದು, ವಿ ಸಿ ಅವರು ಬರೆದಿರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತಗಳನ್ನು ಕುರಿತು ಅವರು ರಚನೆ ಮಾಡಿರ್ತಕ್ಕಂಥ 2 ಕೃತಿಗಳಾಗಿರಬಹುದು, ಡಿ ಎಲ್ ಎನ್ ಅವರ ಪ್ರಸ್ತಾವನೆಗಳಿರಬಹುದು, ಮತ್ತು ಆ ತಲೆಮಾರಿನ ಎಲ್ಲ ವಿದ್ವಾಂಸರ ಪ್ರಸ್ತಾವನೆಗಳನ್ನು ನೋಡಿದರೆ, ನೀವು ಹೇಳಿದಾಗೆ ಕೃತಿನಿಷ್ಠ ವಿಮರ್ಶೆ ಅಂತ ಕರೆದರೂ ಕೂಡ ನಾವು ಆನಂತರದಲ್ಲಿ ಯಾವುದನ್ನು ತೌಲನಿಕ ವಿಮರ್ಶೆ ಅಂತ ಕರೆದ್ವಿ, ನವ್ಯ ವಿಮರ್ಶೆ ಅಂತ ಕರೆದ್ವಿ, ಅವೆಲ್ಲವೂ ಕೂಡ ನಮ್ಮ ಹಿರಿಯರ ಕೃತಿಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿವೆ. ಉದಾಹರಣೆಗೆ ಬಿ ಎಂ ಶ್ರೀಯವರ ಸಾಹಿತ್ಯ ಚಿಂತನೆಗಳಿದಾವಲ್ಲ, ಅವೆಲ್ಲವೂ ಕೂಡ ಸಾಹಿತ್ಯ ಕೇಂದ್ರಿತ ಸಂಸ್ಕೃತಿ ಚಿಂತನೆಗಳೇ ಆಗಿವೆ. ಮುಂದುವರೆದಂತೆ ಇವತ್ತು ನಾವು ಆ ತಲೆಮಾರಿನಿಂದ ಏನನ್ನ ಗ್ರಹಿಸಬೇಕು ಅನ್ನುವ ಪ್ರಶ್ನೆ ಎತ್ತಿದ್ರಿ. ಇದು ಸಕಾಲಿಕ ಪ್ರಶ್ನೆಯೇ. ಅವರಿಗೆ ಇದ್ದಂತಹ ಒಂದು ವಿದ್ವತ್ತಿನ ರೀತಿ ಮತ್ತು ಒಂದು ಪಠ್ಯವನ್ನು ಬೇರೆ ಬೇರೆ ಕ್ರಮಗಳಲ್ಲಿ ನೋಡ್ತಾ ಇದ್ದಂತಹ ಒಂದು ರೀತಿ, ಅದನ್ನು ಆಯಾಮಗಳು ಅಂತ ಕರೆಯೋಣ, ಡೈಮೆನ್ಷನ್ಸ್ ಅಂತ ಕರೆಯೋಣ. ಉದಾಹರಣೆಗೆ ಆದಿಕವಿ ವಾಲ್ಮೀಕಿ ಕೃತಿಯನ್ನೇ ಅಥವಾ ವಿ ಸಿ ಅವರ ರಾಮಾಯಣ ಮತ್ತು ಮಹಾಭಾರತಗಳ ಕೃತಿಗಳನ್ನು ವಿಶ್ಲೇಷಣೆ ಮಾಡುವಾಗ ತಗೊಂಡ್ರು ಕೂಡ ಅವರಿಬ್ಬರು ಸಂಸ್ಕೃತಿ ಚಿಂತನೆಯನ್ನು ಮ್ಯಾಥ್ಯೂ ಆರ್ನಾಲ್ಡ್ ಚಿಂತನಾ ಕ್ರಮಕ್ಕಿಂತ ಬೇರೆ ರೀತಿಯಲ್ಲಿ ಗ್ರಹಿಸಿದ್ದಾರೆ. ಆ ಕೃತಿಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಇರಬಹುದು, ಇಲ್ಲ ಅಂತಲ್ಲ. ಸೊ ಇವತ್ತಿನ ವಿಮರ್ಶೆ ಯಾವುದನ್ನು ಬಹುತ್ವ ಅಂತ ಕರೀತಾ ಇದೆಯೋ ಅಥವಾ ಯಾವುದನ್ನು ಪಾಶ್ಚಾತ್ಯ ಸಿದ್ಧಾಂತಗಳಿಂದ ಎರವಲು ತಗೊಂಡು ಬಂದು ನಾವು ಚರ್ಚೆ ಮಾಡ್ತಾ ಇದ್ದೀವೋ ಅವೆಲ್ಲಕ್ಕಿಂತ ಬೇರೆ ಥರದ ಒಳನೋಟಗಳು ಆ ಕೃತಿಗಳು ನಮಗೆ ನೀಡ್ತಾ ಇದ್ದಾವೆ. ಉದಾಹರಣೆಗೆ ಪೋಸ್ಟ್ ಮಾಡರ್ನಿಸಮ್ನ ಒಂದು ಅಂಶವನ್ನು ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಒಂದು ಅಂಶ ಅದು ಬಹುತ್ವ ಅಂತ. ಆದರೆ ನಾವು ಆ ಬಹುತ್ವ ಒಂದು ಪರಿಕಲ್ಪನೆಯನ್ನು ಇಲ್ಲಿ ತಂದು ಚರ್ಚೆ ಮಾಡಿದಾಗ ಇವತ್ತು ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಸಾಹಿತ್ಯ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಆ ಪದಕ್ಕಿಂತ ವೈವಿಧ್ಯತೆ ಅನ್ನುವ ಪದ ಹೆಚ್ಚು ಸೂಕ್ತ ಅಂತ ನನಗೆ ಅನಿಸುತ್ತೆ ಇವತ್ತಿನ ವಿಮರ್ಶೆಗೆ. ಯಾಕೆ ಅಂತಂದರೆ ಬಹುತ್ವ ಅಂತಕ್ಕಂಥದ್ದು ನಮ್ಮ ನವೋದಯದ ವಿಮರ್ಶೆ ಮತ್ತು ಅವರು ಮಾಡಿದಂತಹ ಸಮಾಜ ಕೇಂದ್ರಿತ ಅಂಶಗಳನ್ನ ಇಟ್ಕೊಂಡ್ರೂ ಕೂಡ ಆ ಬಹುತ್ವ ಅನ್ನೋದು ಎಷ್ಟರ ಮಟ್ಟಿಗೆ ಒಂದು ಪರಿಪೂರ್ಣತೆಯನ್ನು ಆ ಪರಿಭಾಷೆ ಆಗ್ತಾ ಇದೆ ಅನ್ನೋದು ನನಗೆ ಸಂಶಯ ಇದೆ. ಇದು ಒಂದನೇದು. ಎರಡನೇದು, ನವ್ಯ ವಿಮರ್ಶೆಗೆ ಬಂದಾಗ ಅದನ್ನು ಕೂಡ ನಾವು ಕೇವಲ ತಂತ್ರ, ಭಾಷೆ ಮತ್ತು ಬಂಧ ಈ 3 ಪದಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಅದೇ ಕಾಲಕ್ಕೇನೆ ಒಂದು 2-3 ವಿಮರ್ಶಕರು ಬಿಟ್ಟರೆ ಒಂದು ಶಿಫ್ಟನ್ನು ತಗೊಂಡ್ರು. ಉದಾಹರಣೆಗೆ ಶಾಂತನಾಥ್ ದೇಸಾಯಿ ಅವರು ಮತ್ತು ಎಂ ಜಿ ಕೃಷ್ಣಮೂರ್ತಿ. ಆದರೆ ಎಂ ಜಿ ಕೃಷ್ಣಮೂರ್ತಿಯನ್ನು ನಾವು ಕೇವಲ 2 ಸ್ಟೇಟ್ಮೆಂಟ್ಗಳಿಂದ ಮಾತ್ರ ನೋಡ್ತಾ ಇದ್ದೀವಿ. ಒಂದು ಕುವೆಂಪು ಕಾದಂಬರಿಗೆ ಅವ್ರು ಕೊಟ್ಟಂಥ ಒಂದು ಕೇಂದ್ರ ಇಲ್ಲ ಅನ್ನೋದಾಗಲಿ, ಅನಂತಮೂರ್ತಿ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಆಗಲಿ. ಆದರೆ ಆ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅವ್ರಿಗಾಗಿರೋ ಡ್ಯಾಮೇಜ್ ಹೆಚ್ಚು ಅಂತ ನನಗೆ ಅನಿಸುತ್ತೆ. ಅದನ್ನು ಆ ಸ್ಟೇಟ್ಮೆಂಟ್ಗಳನ್ನು ಬಿಟ್ಟು ಅವರು ಬರೆದಿರ್ತಕ್ಕಂಥ ಇತರ ಲೇಖನಗಳನ್ನು ನೋಡಿದಾಗ, ಉದಾಹರಣೆಗೆ ಅವರು ಎಂ ಜಿ ಕೃಷ್ಣಮೂರ್ತಿ ಮೀಮಾಂಸೆಯನ್ನು ಕುರಿತಾದ ಒಂದು ಲೇಖನವನ್ನು ನಾವು ನೋಡಿದರೆ ಅವರು ಕೂಡ ನವ್ಯ ವಿಮರ್ಶೆಯ ಮಾನದಂಡಗಳನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ರು ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನವ್ಯ ವಿಮರ್ಶೆ ಕನ್ನಡದಲ್ಲಿ ಹೆಚ್ಚು ವರ್ಷಗಳು ಬೇರೂರಲಿಲ್ಲ. ಅದಕ್ಕೆ ಕಾರಣ ನಮ್ಮ ನಾಡಿನಲ್ಲಿಯೇ ಬೇರೆ ಬೇರೆ ಸೃಜನಶೀಲ ಆಯಾಮಗಳು ಹುಟ್ಕೊಳ್ತಾ ಇದ್ದಿದ್ದರಿಂದ ನವ್ಯ ವಿಮರ್ಶೆಯ ಮಾನದಂಡಗಳು ಕೂಡ ಬದಲಾದವು. ಅದಾದ ನಂತರ ಪ್ರಗತಿಶೀಲ ಸ್ವಲ್ಪ ಕಾಲ ಇತ್ತು. ಆ ಪ್ರಗತಿಶೀಲ ಕಾಲದಲ್ಲಿಯೂ ಕೂಡ ನಾವು ಬಹಳ ಮುಖ್ಯವಾಗಿ ಕೆಲವು ಲೇಖಕರ ಸಂವಾದಗಳನ್ನು ಮರೆತುಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಉದಾಹರಣೆಗೆ ಆನಕರು ಅವರ ಸಾಹಿತ್ಯ ಮತ್ತು ಕಾಮ ಪ್ರಚೋದನೆ, ಅದೊಂದು ಸಿದ್ಧಾಂತವನ್ನು ಕನ್ನಡದಲ್ಲಿ ಹುಟ್ಟುಹಾಕಿತು. ಮತ್ತು ಲೈಂಗಿಕ ಸಾಹಿತ್ಯ ಅಂತ ಒಂದು ಆ ಕಾಲಮಾನದಲ್ಲಿ ಉಟ್ಕೊಂಡಾಗ ಅದು ಲೈಂಗಿಕ ಸಾಹಿತ್ಯ ಅನ್ನೋದನ್ನು ವಿರೋಧಿಸೋದಕ್ಕೆ ಬೇರೆ ಬೇರೆ ವಿಮರ್ಶಕರು
ಅನಕೃ ಮೇಲೆ ಅಟ್ಯಾಕ್ ಮಾಡಿದ್ರು. ವಾಸ್ತವವಾಗಿ ಅದು ಯಾಕೆ ಅನ್ನೋದನ್ನು ಅವರು ಉಪನಿಷತ್ತುಗಳ ಒಂದು ಉದಾಹರಣೆಯಿಂದ ಮತ್ತು ಭಾರತೀಯ ಸಾಹಿತ್ಯದ ಬೇರೆ ಬೇರೆ ಕೃತಿಗಳನ್ನು ಆಯ್ಕೆ ಮಾಡಿಕೊಂಡು ಆ ಲೇಖನವನ್ನು ಅವರು ಬರೀತಾರೆ. ಈ ಪರಂಪರೆಯನ್ನು ನಾವು ಯಾಕೆ ಗ್ರಹಿಸಬೇಕು ಹೊಸತಲೆಮಾರಿನವರು ಅಂತಂದರೆ, ವಿಮರ್ಶೆಯ ಮಾನದಂಡಗಳು ಏನಿದಾವೋ ಅವು ಕಾಲಕಾಲಕ್ಕೆ ಯಾಕೆ ಬದಲಾವಣೆ ಆಗ್ತಾ ಇದ್ದಾವೆ ಮತ್ತು ನಾವೇ ಯಾಕೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ನನ್ನ ಕಾಲಕ್ಕೆ ನನ್ನ ತಲೆಮಾರಿನ ಸೃಜನಶೀಲ ಸಾಹಿತ್ಯ ಏನು ಸೃಷ್ಟಿ ಆಗ್ತಾ ಇದೆಯೋ ಆ ಸೃಷ್ಟಿಗೆ ಈ ಹಿಂದಿನ ವಿಮರ್ಶಾ ಮಾನದಂಡಗಳು ಸಹಾಯಕವಾಗ್ತವ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಸಹಾಯಕವಾಗದೇ ಇದ್ದರೆ ನಾವೇ ಯಾವ ಥರದ ಮಾನದಂಡಗಳನ್ನು ಸೃಷ್ಟಿ ಮಾಡ್ಕೋಬೇಕು ಅನ್ನೋದು. ಈಗಾಗಲೇ ನಾನು ಇತ್ತೀಚಿನ ಕಥೆಗಾರರನ್ನ ಇಟ್ಕೊಂಡು ಒಂದು ಲೇಖನ ಬರೆದಾಗ ನನಗನ್ನಿಸಿದ್ದು ಏನಂತಂದರೆ, ತುಂಬ ವೇಗವಾಗಿ ಚಲಿಸ್ತಾ ಇರ್ತಕ್ಕಂಥ ನಮ್ಮ ಬದುಕಿನ ಹಿನ್ನೆಲೆಯಲ್ಲಿ ಹೊಸತಲೆಮಾರಿನ ಕೃತಿಗಳು ಏನನ್ನು ಹುಡುಕ್ತಾ ಇದ್ದಾವೆ ಅನ್ನೋದನ್ನು ನಾನು ನೋಡಿದ್ದೀನಿ. ಹೀಗೆ ನೋಡುವಾಗ ನನಗೆ ಎದುರಾಗಿದ್ದು ಹಳೆಯ ಪರಿಕಲ್ಪನೆ ಆಗಿರ್ತಕ್ಕಂಥ ಆಕೃತಿ ಮತ್ತು ಆಶಯ ಅನ್ನೋದು. ಈ ಪರಿಕಲ್ಪನೆಗಳು ಹಳೆವೇ ಆಗಿರಬಹುದು, ಆದರೆ ಇಲ್ಲಿ ಸೃಷ್ಟಿಯಾಗ್ತಾ ಇರ್ತಕ್ಕಂಥ ಸೃಜನಶೀಲತೆ ಸಾಕಷ್ಟು ಬೇರೆ ಬೇರೆ ಮಾರ್ಗಗಳಿಂದ ಬರ್ತಾ ಇದೆ. ಉದಾಹರಣೆಗೆ ವಿದೇಶದಲ್ಲಿ ಇದ್ಕೊಂಡು ಅಲ್ಲಿನ ಬದುಕನ್ನು ಇಲ್ಲಿ ಚಿತ್ರಿಸುವಾಗ ಮತ್ತು ನಮ್ಮ ನಾಡಿನಲ್ಲಿಯೇ ಗ್ರಾಮಗಳಿಂದ ಹೆಚ್ಚು ವಲಸೆ ಬಂದು ಇಲ್ಲಿಗೆ ಬರಿತಾ ಇರ್ತಕ್ಕಂಥ ಲೇಖಕರು, ಅವರಲ್ಲಿ ಪಲ್ಲಟ ಆಗ್ತಾ ಇರ್ತಕ್ಕಂಥ ಭಾಷೆ ಮತ್ತು ಸಂಸ್ಕೃತಿ ಇವನ್ನೆಲ್ಲ ಇಟ್ಕೊಂಡು ಆಕೃತಿ ಅನ್ನುವ ಒಂದು ಕಟ್ಟಡವನ್ನು ನಾನು ಸಮಕಾಲೀನ ಸಮಾಜದ ಜೊತೆಗೆ ಅದನ್ನು ಕೊಂಡಿಯಾಗಿ ಬೆರೆಸಿ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎರಡನೇದು, ನಾವು ಇವತ್ತು ಯಾವುದನ್ನು ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂತ ಕರಿತೀವಿ, ಅದು ಕೂಡ ಎಲ್ಲೋ ಒಂದು ಕಡೆ ನಾನು ಕೃತಿನಿಷ್ಠವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸಂಸ್ಕೃತಿಯ ನಿಷ್ಠೆ ಅಂತಕ್ಕಂಥ ಒಂದು ಪದ ನಮ್ಮ ಮನಸ್ಸಿನಾಗ ಬಂದ ಮೇಲೆ ಎಲ್ಲೋ ಒಂದು ಕಡೆ ಇಡೀ ಟೆಕ್ಸ್ಟನ್ನು ನಾವು ಮರೆಯುವ ಒಂದು ಹಾದಿಯಲ್ಲಿದ್ದೀವೇನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ BM ಶ್ರೀ ಮತ್ತು TS ವೆಂಕಣ್ಣಯ್ಯ ಅವರ ಪ್ರಸ್ತಾವನೆಗಳು, DLN ಅವರ ಪ್ರಸ್ತಾವನೆಗಳ ಮೂಲಕ ನಾನು ಕಲ್ತಿದ್ದೇನು ಅಂತಂದರೆ, ಒಂದು ಪಠ್ಯಕ್ಕೆ ಮೊದಲು ಹೇಗೆ ನಿಷ್ಠವಾಗಬೇಕು ಅನ್ನೋದು. ಎರಡನೇದು, DR ನಾಗರಾಜ್ ಅವರದ್ದು ಮತ್ತು ಕೀರ್ತನಾಥ್ ಕುರ್ತಕೋಟಿ, KV ನಾರಾಯಣ್ ಅವರು, HS ರಾಘವೇಂದ್ರ ರಾವ್, ಈ ಥರದ ತಲೆಮಾರಿನ ವಿಮರ್ಶಕರು ಏನು ಬೆಳೆಸಿದ್ರು ಮತ್ತು ಬೆಳೆಸ್ತಾ ಇದ್ದಾರೋ ಅವೆಲ್ಲವೂ ನನಗೆ ಸಹಾಯಕವಾಗಿವೆ, ಇಲ್ಲ ಅಂತಲ್ಲ. ಆದರೆ ನನಗಿರೋ ಚಾಲೆಂಜ್ ಏನಂತಂದರೆ, ಈ ಸಂಸ್ಕೃತಿ ನಿಷ್ಠತೆಯನ್ನು ಕೃತಿನಿಷ್ಠತೆಗೆ ಹೇಗೆ ಜೋಡಿಸಿ ಹೊಸ ರೀತಿಯಲ್ಲಿ ನನ್ನ ಆಲೋಚನೆಗಳನ್ನ ಬೆಳೆಸಬೇಕೆಂಬುದು ಬಹುಶಃ ನನ್ನ ತಲೆಮಾರಿನವ್ರಿಗೆ ಇದೇ ಆಗಿರಬಹುದು ಮತ್ತು ಬೇರೆ ಥರದ ಸಮಸ್ಯೆಗಳು ಕಾಡ್ತಾ ಇರಬಹುದು. ಇನ್ನೊಂದು, ಭಾಷೆಯ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ವರ್ಷಗಳನ್ನು ಯೋಚನೆ ಮಾಡೋದು ಕಲ್ತಿದ್ದೀವಿ. DN ಶಂಕರ್ ಭಟ್ರ್ ಆಗಿರ್ಬೋದು, ರಂಗನಾಥ್ ಅದನ್ನು ಮುಂದೆ ಮಾತಾಡ್ಬೋದು, KVN ಆಗಿರ್ಬೋದು, ಇವರೆಲ್ಲ ಒಂದು ಟೆಕ್ಸ್ಟನ್ನು ಭಾಷೆಯ ದೃಷ್ಟಿಯಿಂದ ಹೇಗೆ ನೋಡ್ತಾ ಇದ್ರು, ನಾವು ಅದನ್ನು ಒಂದು ಡೈಮೆನ್ಷನ್ನ ತಗೊಂಡು ಇವತ್ತಿನ ಸೃಜನಶೀಲ ಕೃತಿಗಳಿಗೆ ಅನ್ವಯಿಸಿ ಹೇಗೆ ನೋಡಬೇಕೆನ್ನುವುದು ಕೂಡ ಒಂದು ಮುಖ್ಯವಾದ ಅಂಶವೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಚರ್ಚೆಯನ್ನು ಮುಂದೆ ಪ್ರಶ್ನೆಗಳು ಬಂದಾಗ ಮತ್ತಷ್ಟು ವಿಸ್ತರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ರಂಗನಾಥ್ ಸರ್, ಸುರೇಶ್ ಸರ್ ಚರ್ಚೆಯನ್ನು ನೀವು ಮುಂದುವರಿಸ್ಬೋದು. ನೀವು ಮುಖ್ಯವಾಗಿ ಒಂದು ಕೃತಿಯನ್ನು ಒಂದು ಸಾಮಾಜಿಕ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದನ್ನು ನಿಮ್ಮ ಬರಹಗಳು ನೋಡಿದಾಗ ಗೊತ್ತಾಗುತ್ತೆ. ಈ ಪಠ್ಯ ಅನ್ನುವಂಥ ಒಂದು ಆಕೃತಿಯನ್ನು ನಾವು ಪಠ್ಯದ ಆಚೆಗಿನ ಸಿದ್ಧಾಂತಗಳು, ಅದು ಪಾಶ್ಚಾತ್ಯ ಇರ್ಬೋದು, ಚಳವಳಿ ಇರ್ಬೋದು, ಬಿಕ್ಕಟ್ಟುಗಳಿರ್ಬೋದು, ರಾಜಕಾರಣ ಇರ್ಬೋದು, ಇದನ್ನು ಒಂದು ತಗೊಂಡು ನಾವು ಪಠ್ಯಗಳನ್ನು ನೋಡ್ತಾ ಇರ್ತೀವಿ. ಈಗ ನಮ್ಮ ವಿಮರ್ಶಾ ಪರಂಪರೆಯಲ್ಲಿ ಈ ಪಠ್ಯಗಳನ್ನು ಸುರೇಶ್ ಸರ್ ಈಗಾಗಲೇ ಹೇಳಿದಾಗೆ ಪಠ್ಯ ಒಳಗಡೆಯಿಂದ ನೋಡುವಂಥದ್ದು ಮತ್ತು ಪಠ್ಯೆಯ ಹೊರಗಿಂದ ನೋಡುವಂಥ ಪರಿಕರಗಳೇ ಹೆಚ್ಚು ನಾವು ಬಳಸ್ತಾ ಬಂದೆವು.
ನೀವು ಈ ಭಾಷೆಯ ದೃಷ್ಟಿಯಿಂದ, ಸಂಸ್ಕೃತಿಯ ಕಟ್ಟುವಿಕೆಯ ದೃಷ್ಟಿಯಿಂದ, ವಿಮರ್ಶೆ ಕಟ್ಟುವಿಕೆ ದೃಷ್ಟಿಯಿಂದ ನಮ್ಮ ಜನಪದ ಮಹಾಕಾವ್ಯಗಳೇನಿದ್ದಾವೆ, ವಚನಗಳೇನಿದ್ದಾವೆ, ತತ್ವಪದಗಳೇನಿದ್ದಾವೆ, ಆ ಒಂದು ಪರಿಕರಗಳಿಂದಲೂ ಕೂಡ ಒಂದು ವಿಮರ್ಶೆಯನ್ನು ಕಟ್ಟಬಹುದು ಅಂತ ಯೋಚನೆ ಮಾಡಿದೆ. ಈಗ ನಮ್ಮ ಹೊಸ ತಲೆಮಾರಿನ ಲೇಖಕರು ಈ ಥರದ ಒಂದು ಈ ಸಂಕೀರ್ಣ ಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಂಡು ಇದನ್ನು ಮುಂದೊಯ್ಯಬಹುದು? ನಮಸ್ಕಾರ. ನಾನು ಸುರೇಶ್ ಅವ್ರ ಮಾತುಗಳನ್ನು ಮುಂದುವರಿಸ್ತಾ ಆಮೇಲೆ ನೀವು ನನಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನೀವು ಸುರೇಶ್ ಅವ್ರಿಗೆ ಕೇಳಿದ ಪ್ರಶ್ನೆಯಲ್ಲಿ ಕನ್ನಡದಲ್ಲಿ ಒಂದು ದೊಡ್ಡ ವಿಮರ್ಶಾ ಪರಂಪರೆ ಇದೆ, ಇದನ್ನು ಮುಂದುವರಿಸೋದು ಹೇಗೆ, ಇದನ್ನು ಹೊಸ ತಲೆಮಾರು ಯಾವ ರೀತಿ ತಗೊಂಡೋಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆಯಿತು. ಅದಕ್ಕೆ ಚುಟುಕಾಗಿ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಅದೇನೆಂದರೆ, ನಮ್ಮ ಹಿರಿಯ ತಲೆಮಾರಿನ ದೊಡ್ಡ ಲೇಖಕರೆಲ್ಲ ಒಂದೇ ಪ್ರಕಾರದಲ್ಲಿ ಅವ್ರು ಬರೀಲಿಲ್ಲ. ಅವರು ಕತೆ ಬರೆದ್ರು, ನಾಟಕ ಬರೆದ್ರು, ಕವಿತೆ ಬರೆದ್ರು, ವಿಮರ್ಶೆನೂ ಕೂಡ ಅಷ್ಟೇ ಶ್ರದ್ಧೆಯಿಂದ ಬರೆದ್ರು. ಈಗ ನೀವು ಕುವೆಂಪು ಅವರನ್ನು ವಿಮರ್ಶಕರಾಗಿ ಓದ್ಬೋದು, ಬೇಂದ್ರೆ ಅವರನ್ನು ವಿಮರ್ಶಕರಾಗಿ ಓದ್ಬೋದು, DVG ಅವರನ್ನು ವಿಮರ್ಶಕರಾಗಿ ಓದ್ಬೋದು. ಅವರು ಹಲವು ಪ್ರಕಾರಗಳನ್ನು ಸಮ ಪ್ರಮಾಣದಲ್ಲಿ ಮಾಡಿದ್ರಿಂದ ಅಂಥ ದೊಡ್ಡ ಪರಂಪರೆ ನಿರ್ಮಾಣಗೊಂಡದ್ದು. ಬಟ್ ಈಗ ಸ್ಪೆಷಲೈಸೇಷನ್ನ ಯುಗ ಇದು. ನಾನು ಕವಿತೆ ಬರಿತೀನಿ ಅಂದರೆ ಕವಿತೆ ಮಾತ್ರ, ಕತೆ ಬರಿತೀನಿ ಅಂದರೆ ಕತೆ ಮಾತ್ರ, ವಿಮರ್ಶೆ ಬರಿತೀನಿ ಅಂದರೆ ವಿಮರ್ಶೆ ಮಾತ್ರ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದು ಪರಿಣಾಮ ಏನಾಗುತ್ತೆ ಅಂದರೆ, ಕತೆಗಾರರು ವಿಮರ್ಶೆನೂ ಓದಲ್ಲ, ವಿಮರ್ಶಕರು ಇನ್ನೊಂದು ಯಾವುದೋ ಓದ್ದೇನೂ ವಿಮರ್ಶೆ ಮಾಡಿಬಿಡ್ಬಹುದಾದಂಥ ಅಪಾಯಕ್ಕೆ ಬಂದುಬಿಟ್ಬಿಟ್ಟಿದ್ದೀವಿ. ಈ ಥರದ ಸನ್ನಿವೇಶವನ್ನು ಮೊದಲು ದಾಟಬೇಕದು. ಸೊ ವಿಮರ್ಶೆ ಕನ್ನಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಬೇಕು ಅಂತಾದರೆ ಪ್ರಕಾರಗಳನ್ನು ನಾವು ಬೌಂಡ್ರಿ ಹಾಕೊಂಡು, ಬೇಲಿ ಹಾಕೊಂಡು ದ್ವೀಪಗಳೊಳಗಡೆ ಜೀವಿಸೋದ್ರ ಬದಲು ಆ ಪ್ರಕಾರಗಳ ದ್ವೀಪವನ್ನು ದಾಟುವ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಸೊ ಅದು ಒಂದು ಮಾಡೋಕ್ಕೆ ಸಾಧ್ಯ ಆದರೆ ಆವಾಗ ಈ ಪ್ರಕಾರಗಳ ಒಂದು ಬೇಲಿಯನ್ನು ದಾಟಕ್ಕೆ ಅನುಕೂಲ ಆಗುತ್ತೆ, ಅದು ವಿಮರ್ಶೆಯ ಬೆಳವಣಿಗೆಗೂ ಆಗುತ್ತೆ ಅದು. ಸೊ ವಿಮರ್ಶೆ ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಪ್ರಕಾರ ಯಾವುದೇ ಸಾಹಿತ್ಯದಲ್ಲಿ. ಒಂದು ಸಮುದಾಯದ ಅಥವಾ ಕನ್ನಡದಂಥ ಒಂದು ದೀರ್ಘ ಚರಿತ್ರೆಯುಳ್ಳ ಒಂದು ಭಾಷಿಕ ಸಮುದಾಯದ ಒಂದು ಸಂಸ್ಕೃತಿಯನ್ನು, ಅನನ್ಯತೆಯನ್ನು ನೀವು ತಾತ್ವಿಕವಾಗಿ ಮಂಡಿಸಬೇಕು ಅಂತಾದರೆ ವಿಮರ್ಶೆ ನಮಗೊಂದು ದೊಡ್ಡ ಸಾಧನ. ಅದು ನಾವಂಥ ಸಾಧನವನ್ನು ನೀವು ಬಳಸದೇ ಇದ್ದರೆ ಯಾವುದು ಕನ್ನಡದ ಆಲೋಚನಾ ಕ್ರಮ, ಅದು ಹೆಂಗೆ ಮುಂದುವರೆದು ಬಂದಿದೆ, ಅದು ಇವತ್ತು ಯಾವ ರೀತಿ ಇದೆ, ನಾಳೆ ಏನಾಗಬಹುದು ಅಂತ ಹೇಳಬೇಕು ಅಂತಾದರೆ ನಮ್ಗೆ ಅದರ ಬಗ್ಗೆ ಒಂದು ಪಕ್ಷಿ ನೋಟ ಬೇಕಾಗುತ್ತದೆ. ಅದು ನಾವು ಮಾಡದೆ ಹೊರತು ನಮಗೆ ಕನ್ನಡದ ಚಿಂತನೆಯನ್ನು, ಕನ್ನಡದ ದರ್ಶನವನ್ನು ಒಂದು ಜಾಗತಿಕ ಮಟ್ಟದಲ್ಲೋ ಮತ್ತು ಅಥವಾ ಯಾವುದೋ ಒಂದು ಹಂತದಲ್ಲಿ ಸ್ಟ್ರಾಂಗಾಗಿ ಪ್ರತಿಪಾದನೆ ಮಾಡೋಕ್ಕಾಗಲ್ಲ. ಸಾಕಾರಣಕ್ಕೋಸ್ಕರ ನಾವು ಅದನ್ನು ವಿಮರ್ಶೆನ ದೊಡ್ಡ ಟೂಲಾಗಿ ಬಳಸಬೇಕು, ಬಟ್ ಅದನ್ನು ನಾವು ಬಿಟ್ಕೊಟ್ಟಿದ್ದೀವಿ ಅದನ್ನು. ಸೊ ಇನ್ನು ಮುಂದುವರೆದು ಬಂದು ಹೇಳೋದಾದರೆ, ಈಗ ನಾವು ಮೊದಲು ಯಾವುದೋ ಪಾಶ್ಚಾತ್ಯ ಮೀಮಾಂಸೆಯ ತತ್ವಗಳನ್ನು, ಬೇರೆ ಬೇರೆ ಸಿದ್ಧಾಂತಗಳನ್ನು ಎರವಲು ತಂದು ಸಾಹಿತ್ಯ ವಿಮರ್ಶೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಈಗ ನನ್ನ ತಲೆಮಾರಿಗೆ ಅಥವಾ ನನಗೆ, ನಾನು ಅದನ್ನು ಯಥಾವತ್ತಾಗಿ ತಂದು ಅದನ್ನು ಅನ್ವಯ ಮಾಡಿ ನೋಡಬೇಕಾದಂಥ ಅಗತ್ಯ ಇಲ್ಲ. ಯಾಕಂದರೆ ನನ್ನ ಹಿರಿಯ ತಲೆಮಾರು ಒಂದು ಶತಮಾನದಿಂದ ಕನ್ನಡದ ಆಲೋಚನಾ ಕ್ರಮವನ್ನು, ಸಾಹಿತ್ಯವನ್ನು ಆಲೋಚನೆ ಮಾಡುವ ಒಂದು ದಾರಿಯನ್ನು ಹದಗೊಳಿಸಿ ಕೊಟ್ಟಿದೆ ನನಗೆ. ಅದು ನಾನು ಕನ್ನಡದಲ್ಲೇ ನಿಂತು ಕನ್ನಡ ಆಲೋಚನಾ ಕ್ರಮ ಇಲ್ಲಿವರೆಗೆ ಏನು ಬೆಳೆದು ಬಂದಿದೆಯೋ ಆ ಆಲೋಚನೆಯಿಂದ ಮತ್ತು ಕನ್ನಡ ಇಲ್ಲಿವರೆಗೆ ಕಟ್ಟಿಕೊಂಡಿರುವ ಒಂದು ವಿಮರ್ಶೆಯ ಮಾನದಂಡಗಳೇನಿದ್ದಾವೆ ಅದ್ರ ಮೂಲಕನೇ ಕನ್ನಡವನ್ನು, ಜಗತ್ತನ್ನು ನೋಡಬಹುದಾದಂಥ ಒಂದು ಕ್ರಮ ಕನ್ನಡದಲ್ಲಿ ಬೆಳೆದಿದೆ. ಹಾಗಾಗಿ ನಾನು ಯಥಾವತ್ತಾಗಿ ಯಾವುದೋ ಒಂದು ವಿದೇಶಿ ವಿಮರ್ಶೆಯ ಪರಿಕರವನ್ನು, ಒಂದು ಟೂಲನ್ನು ತಂದು ಯಥಾವತ್ತ ನಾನು ಇವತ್ತು ಅಪ್ಲೈ ಮಾಡಬೇಕಾದ ಅಗತ್ಯ ಇಲ್ಲ. ಯಾವುದೋ ಅಲ್ಲಿಂದ ನೇರವಾಗಿ ಅದು ಡಿಕನ್ಸ್ಟ್ರಕ್ಷನ್ ಥಿಯರಿನೋ ಅಥವಾ ಸ್ಟ್ರಕ್ಚರಲಿಸಮ್ನ ಯಾವುದೋ ಒಂದು ಮಾನದಂಡವನ್ನು ಮತ್ತೊಂದೇನೋ ತರಬೇಕಾದ ಅಗತ್ಯ ಇಲ್ಲ ಅದು. ಸೊ ನಮಗೆ ಸಾಹಿತ್ಯದ ಈ ಚಿಂತನೆ ನಮಗೊಂದು ಕ್ರಮವನ್ನು ರೂಪಿಸ್ಕೊಟ್ಟಿರೋದ್ರಿಂದ ನಾನು ಇವತ್ತು ಅದರೊಳಗಡೆ ಪ್ರಯೋಗ ಮಾಡೋದಕ್ಕೆ ನನಗೆ ಅವಕಾಶ ಬಂದಿದೆ. ಸೊ ಹಂಗಾಗಿ ಈಗ ಎರವಲು ಸಿದ್ಧಾಂತಗಳನ್ನು ಹೊರಗಡೆಯಿಂದ ತಂದು ನಾನು ಅಪ್ಲೈ ಮಾಡಬೇಕಾದ ಅಗತ್ಯ ಇಲ್ಲ. ಸೊ ಅದು ನಾವೇ ಕಟ್ಟಿಕೊಂಡಿರೋ ಒಂದು ಆಲೋಚನಾ ಕ್ರಮ ಇದೆ, ಅದರ ಮೂಲಕ ನಾವು ಇವತ್ತು ಸಾಹಿತ್ಯವನ್ನು ನೋಡೋಕ್ಕೆ ಸಾಧ್ಯ ಇದೆ. ಸೊ ಮುಂದುವರೆದು ನೀವು ಪರ್ಟಿಕ್ಯುಲರ್ ನನಗೊಂದು ಪ್ರಶ್ನೆ ಕೇಳಿದ್ರಿ, ನೀವು ಈ ಸಾಹಿತ್ಯದ ಹೊರತಾದ ಅಥವಾ ಸಾಮಾಜಿಕವಾದ ಹಿನ್ನೆಲೆಯಿಂದ ನೀವು ಹೆಚ್ಚು ಸಾಹಿತ್ಯವನ್ನು ಪ್ರವೇಶ ಮಾಡ್ತಾ ಇದ್ರಿ ಮತ್ತು ಸಾಹಿತ್ಯ ವಿಮರ್ಶೆನ ಬರಿತಾ ಇದ್ರಿ ಅಂತ. ಸೊ ಇದು ಈ ಕಾಲದ ವಾಸ್ತವ. ಅದು ಯಾಕಂದರೆ ಕನ್ನಡ ಜಗತ್ತು ಅನ್ನೋದು ಅದು ಬಹುದನಿಗಳ, ಬಹುಭಾಷೆಗಳ, ಬಹುತ್ವದ ಒಂದು ದನಿ. ಅದು ಸುರೇಶ್ ಆಗಲೇ ಅದನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನು ಇಲ್ಲಿವರೆಗೆ ಏನಾಗ್ತಿತ್ತು ಅಂದ್ರೆ, ಅದು
ನಮ್ಮ ಸಮಾಜದ ಯಾವುದೋ ಒಂದು ಸ್ತರದ ಒಂದು ನೆಲೆಯ ಒಂದು ದನಿ ಸ್ಟ್ರಾಂಗ್ ಆಗಿ ಬರ್ತಾ ಇತ್ತು. ಈಗ ಅದು ಕಳೆದ 100 ವರ್ಷದ ಕರ್ನಾಟಕದ ಆಧುನಿಕ ಚರಿತ್ರೆಯಲ್ಲಿ ತಳ ಸಮುದಾಯಗಳು ಇವತ್ತು ಅಕ್ಷರ ಪಡ್ಕೊಂಡು ಮುನ್ನೆಲೆಗೆ ಬಂದಿದ್ದಾವೆ. ಆ ಸಮುದಾಯಗಳಿಂದ ಬಂದವರು ಎಲ್ಲರೂ, ಅದು ದಲಿತ ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಗ್ರಾಮೀಣ ಪ್ರದೇಶದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಸಾಹಿತ್ಯದ ಈ ಸಾಂಸ್ಕೃತಿಕ ವಾತಾವರಣಕ್ಕೆ ಪ್ರವೇಶ ಪಡೆದ ಮೇಲೆ ಇದರಲ್ಲಿ ನನ್ನ ನೆಲೆ ಯಾವುದು, ನನ್ನ ಸ್ಥಾನ ಯಾವುದು, ನಾನು ಯಾವ ಜಾಗದಲ್ಲಿ ನಿಲ್ಲಿದ್ದೀನಿ, ನನ್ನ ಐಡೆಂಟಿಟಿ ಏನು ಅಂತ ಹುಡುಕಾಟ ಮಾಡಕ್ಕೆ ಬಂದಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಅನ್ನೋದೇನೆ ಅದು ನಗಣ್ಯವಾಗಿದ್ದಾಗ ಈಗ ಆ ರೆಪ್ರೆಸೆಂಟೇಷನ್ನ ನನ್ನ ಅಸ್ತಿತ್ವವನ್ನು ತಾನು ಕಂಡುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿಯೇ ನಮ್ಮ ಓದಿನೊಳಗಡೆ ಅಥವಾ ನಮ್ಮ ಬರವಣಿಗೆಯಲ್ಲಿ, ನಮ್ಮ ಚರ್ಚೆನಲ್ಲಿ ಈ ತಳ ಸಮುದಾಯಗಳ ಒಂದು ಹುಡುಕಾಟ ಶುರುವಾಗಿದೆ. ಆ ಹುಡುಕಾಟದ ಭಾಗವಾಗಿ ಇವತ್ತು ನಾವು ವಿಮರ್ಶೆ ಬರೀತಾ ಇದ್ದೀವಿ. ಸೊ ಅದಕ್ಕೆ ನಾನು ಪಂಪನ್ ಬರೀಲಿ ಕುರಿತು ಬರೆದಾಗಲೂ, ನಾನು ಬಸವಣ್ಣನ ಕುರಿತು ಬರೆದಾಗಲೂ, ತತ್ವಪದಕಾರನ ಕುರಿತು ಬರೆದಾಗಲೂ, ಜನಪದರನ್ನು ಕುರಿತು ಬರೆದಾಗಲೂ, ಅಥವಾ ಬೇಂದ್ರೆ ಕುವೆಂಪು ಯಾರನ್ನೇ ಕುರಿತು ಬರೆದಾಗಲೂ ಕೂಡ ನನ್ನ ಕಣ್ಣಿಗೆ ಅಥವಾ ನನ್ನ ತಿಳುವಳಿಕೆಗೆ ಅಥವಾ ನಾನು ದಕ್ಕಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಈ ತಳ ಸಮುದಾಯಗಳ ಈ ಒಂದು ಅವರ ರೆಪ್ರೆಸೆಂಟೇಷನ್ ಏನಿದೆ, ಅವರ ತಿಳುವಳಿಕೆ ಏನಿದೆ, ಅದು ನಮ್ಮ ಒಟ್ಟು ಕನ್ನಡ ಚಿಂತನೆ ಒಳಗಡೆ ಯಾವ ರೀತಿಯಾಗಿ ಜಾಗವನ್ನು ಪಡೆದಿದೆ ಅನ್ನೋದನ್ನು ಗುರುತಿಸ್ತಾ ಕನ್ನಡ ದನಿಗಳನ್ನು ಒಂದು ಬಹುತ್ವದ ನೆಲೆಯಲ್ಲಿ ನೋಡ್ತಾ ಈ ಹಂಚಿಗೆ ಸರಿದಿರುವ ದನಿಗಳನ್ನು ಕನ್ನಡದ ಮುಖ್ಯ ಆಲೋಚನಾ ಕ್ರಮದ ಒಳಗಡೆಗೆ ತಂದು ಅದನ್ನು ಮುನ್ನಡೆಸುವ ಒಂದು ಅಗತ್ಯ ಇದೆ ಅಂತ ಅನಿಸಿ, ಆ ಕಾರಣಕ್ಕೋಸ್ಕರ ಆ ಥರದ ಪ್ರಶ್ನೆಗಳನ್ನು ಹೆಚ್ಚು ಕೈಗೆ ತಗೊಂಡು ಅದರ ಮೇಲೆ ಹೆಚ್ಚು ಬರವಣಿಗೆ ಮಾಡ್ತೀನಿ. ಅದಕ್ಕೆ ಭಾಷೆ ಕೂಡ ಒಂದು ಟೂಲ್ ಆಗಿ ನಮಗೆ ಬಳಕೆಗೆ ಬರುತ್ತೆ. ಮಂಜುಳವರು, ನೀವು ಹೆಚ್ಚು ಈ ಪಠ್ಯನಿಷ್ಠೆ ವಿಮರ್ಶೆಯನ್ನು ಬರ್ತಿದ್ದೀರಿ. ನಿಮ್ಮ ನುಡಿಯ ನೆಳಲು ಅನ್ನುವಂಥ ಒಂದು ಕೃತಿಯನ್ನು ನೋಡಿದರೆ, ನೀವು ಈ ವಿಮರ್ಶೆಯನ್ನು ಬರೆಯುವಾಗ ಯಾವ ಥರದ ಒಂದು ವಿಮರ್ಶೆ ವಿಧಾನಗಳನ್ನು, ಕ್ರಮವನ್ನು ಅನುಸರಿಸಿದ್ರಿ? ಮತ್ತು ಇವತ್ತಿನ ಬರಹಗಾರರ ಒಂದು ಬರವಣಿಗೆಯನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ ನೀವು? ಪರಂಪರೆಯ ಮುಂದುವರಿಕೆಯಾಗಿ ನೋಡೋದಾದರೆ, ಪರಂಪರೆ ಅಂದರೆ ಏನೂ ಅಲ್ಲ, ಬಿಟ್ಟಿರೋ ಖಾಲಿ ಪುಟಗಳನ್ನು ಫಿಲ್ ಮಾಡೋದು ಅಂತ. ಸೊ ಆಯಾ ಕಾಲಕ್ಕೆ ಆಯಾ ಕಾಲದ ಪ್ರಶ್ನೆಗಳೇ ಇರುತ್ತೆ. ಅಂದರೆ ನವೋದಯಕ್ಕಿದ್ದ ಪ್ರಶ್ನೆಗಳು ನವ್ಯಕ್ಕಿರಲಿಲ್ಲ, ನವ್ಯಕ್ಕಿದ್ದು ಪ್ರಗತಿಶೀಲ ಬಂಡಾಯಕ್ಕಿರಲಿಲ್ಲ, ಪ್ರಗತಿಶೀಲ ಬಂಡಾಯಕ್ಕಿದ್ದ ಪ್ರಶ್ನೆಗಳು ಸ್ತ್ರೀವಾದಕ್ಕಿರಲಿಲ್ಲ. ಸೊ ಒಂದು ಏನಂದರೆ ಸರ್, ಇವಾಗ ನಾವು ದ್ರಾವಿಡ ಚಿಂತನೆಗಳನ್ನು ಇಟ್ಕೊಂಡು ನಮ್ಮದೇ ಆಲೋಚನಾ ಕ್ರಮವನ್ನು ರೂಪಿಸ್ಕೊಳ್ಬೇಕಾಗಿರೋ ಅಗತ್ಯ ಒಂದು ಕಡೆ ಇದೆ. ಅದನ್ನು ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡ್ತೀನಿ. ಯಾಕೆಂದರೆ ನಾವೆಲ್ಲ ವಿಮರ್ಶೆ ಯಾರು ಮಾಡೋದು ಹೊಸ ತಲೆಮಾರಿನಲ್ಲಿ ಅಂದರೆ, MA ಕನ್ನಡ, MA ಇಂಗ್ಲೀಷ್, MA ಹಿಂದಿ ಓದ್ಕೊಂಡು ವಿಮರ್ಶೆಯನ್ನು ಕಲಿತ್ಕೊಂಡು ಯೂನಿವರ್ಸಿಟಿಯಿಂದ ಬಂದವರು ವಿಮರ್ಶೆಗೆ ತೊಡಗಿಸ್ಕೊಳ್ತಾರೆ. ಸೊ ವಿಮರ್ಶೆ ತುಂಬ ಒಂದು ನಿರಂತರ ಓದನ್ನು, ವಿವಿಧ ಅಧ್ಯಯನದ ಮಾದರಿಗಳನ್ನು, ಜಗತ್ತಿನ ವಿವಿಧ ಅಧ್ಯಯನದ ಮಾದರಿಗಳನ್ನು ಓದ್ಕೊಂಡಾಗ ನಾನು ಸ್ವತಂತ್ರವಾಗಿ ದ್ರಾವಿಡ ಚಿಂತನೆಗಳನ್ನು ಇಟ್ಕೊಂಡಂದರೆ ನನ್ನ ಭಾಷೆಯಲ್ಲೇ ಚಿಂತನಾ ಕ್ರಮವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ಕೆಲಸನ DRN ಮಾಡಿದರು, GN ದೇವಿ ಮಾಡಿದರು, ಬಾಲಚಂದ್ರ ನೇಮಾಡೆ ಅವರು ದೇಶಿವಾದದ ಮೂಲಕ ಮಾಡಿದರು. ಅದ್ರ ಮುಂದುವರಿಕೆಯಾಗಿ ನಮ್ಮ ಕಾಲಕ್ಕೆ ಏನಿತ್ತು ಅಂದರೆ ಸರ್, ಈ ಪಂಥಗಳಾಚೆ ಬರಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಯಾಕೆಂದರೆ ಈ ಎಡಚಿಂತನೆ ಬಲಚಿಂತನೆ ಅನ್ನೋದ್ರ ನಡುವೆ ವಿಮರ್ಶೆ ಅನ್ನೋದು ಕಳೆದು ಹೋಗ್ತಾ ಇದೆ, ಒಂದು ಓದು ಕಳೆದು ಹೋಗ್ತಾ ಇದೆ ಅಂತ ನನಗನ್ಸಿದ್ದು. ಯಾಕೆಂದರೆ ನಾವು ಕೃತಿಗೆ ನಿಷ್ಠವಾಗಿರಬೇಕೇ ಹೊರತು ಚಿಂತನೆಗಳಿಗೆ ನಿಷ್ಠವಾಗಿರೋದು ಬೇಡ ಅಂತ. ಕೃತಿ ಮೂಲಕ ಕೃತಿ ಮೂಲಕ ಹೊಮ್ಮಿದಂಥ ಚಿಂತನೆಗೆ ನಾವು ಬದ್ಧರಾಗಿರಬೇಕೇ ಹೊರತು ನಮ್ಮದೇ ಚಿಂತನೆಯನ್ನು ಕೃತಿ ಮೇಲೆ ಹೇರಿಕೆ ಆಗಬಾರ್ದು. ಅದು ಒಳ್ಳೆಯ ಕೃತಿಯನ್ನು ವಿಮರ್ಶೆ ಮಾಡುವ ಲಕ್ಷಣವೂ ಅಲ್ಲ ಅಂತ ನಾನು ಕಂಡುಕೊಂಡಿದ್ದು. ಹಾಗಾಗಿ ನಾನು ಕೃತಿಗೆ ನಿಷ್ಠವಾಗಿ, ಅದು ಎಡನೇ ಆಗಿರ್ಬೋದು ಬಲನೇ ಆಗಿರ್ಬೋದು, ಅದು ಯಾವುದೋ ನನಗೆ ಬೇಕಾಗಿರಲಿಲ್ಲ ಸರ್. ಯಾಕೆಂದರೆ ಅದು ಒಂದು ಏಕಮುಖೀಯ ಆಗಿಸುತ್ತೆ. ಒಂದು ಪಠ್ಯವನ್ನು ನಾವು ನಮ್ಮದೇ ಚಿಂತನೆ ಮೂಲಕ ಪ್ರವೇಶ ಪಡೆದಾಗ ಕೃತಿಯ ಅನುಭವವನ್ನು ನಾವು ಎಲ್ಲೋ ಮರೆಮಾಚಿಬಿಡ್ತೀವಿ. ಸೊ ಹಾಗಾಗಿ ನಾನು ಕೃತಿನಿಷ್ಠವಾಗಿ ವಿಮರ್ಶೆ ಬರೆಯೋದಕ್ಕೆ ತೊಡಗಿಸ್ಕೊಂಡೆ. ಈ ಕಾಲದವರು ಯಾಕೆ ವಿಮರ್ಶೆ ಅಂದರೆ ಈ ಕಾಲದ ವಿಮರ್ಶೆಯ ಮಾದರಿ ಯಾವುದು ಅಂದರೆ, ನಮ್ಮ ಚಿಂತನೆಗಳನ್ನು ಇಟ್ಕೊಂಡು ಕೃತಿಗೆ ನಿಷ್ಠವಾಗಿ ಪ್ರಾಮಾಣಿಕವಾಗಿ ಬರೆಯುವಂಥದ್ದು ಅಂತ. ಹಾಗಾಗಿ ತುಂಬ ನಿಷ್ಠುರವಾಗಿ ಬರೆದಾಗ ಏನಾಗುತ್ತೆ ಅಂದರೆ ಎಲ್ಲೋ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳುವಂಥದ್ದು.
ಮತ್ತು ಎಲ್ಲೋ ತೀರ್ಪುಗಾರರ ನೋಡಿ ನನಗೆ ಆಲ್ಮೋಸ್ಟು ಅಕಾಡೆಮಿಕ್ಕಾಗಿ ಈ ತೀರ್ಪುಗಾರಳಾಗಿ ಕರೆಯೋದು ಜಾಸ್ತಿ. ನಾನು ಎಲ್ಲಿ ಕೃತಿ ಕಳಿಸ್ಬೇಕಂದಿರ್ತೀನೋ ಅವರೇ ನನ್ನ ತೀರ್ಪುಗಾರಗಳನ್ನು ಮಾಡಿರ್ತಾರೆ. ಮತ್ತು ಅಕಾಡೆಮಿಕ್ಕಾಗಿ ಬರಿತಾ ಇರ್ತೀನಿ. ಅದರಲ್ಲಿ ಏನು ಅನಿಸುತ್ತೆ ಅಂದರೆ ತುಂಬ ಪ್ರಾಮಾಣಿಕವಾಗಿ ಬರೆದಾಗ, ಕೃತಿನಿಷ್ಠವಾಗಿದ್ದಾಗ ಸ್ವಲ್ಪ ಎಲ್ಲೋ ಅವರಿಗೆ ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಹೊಗಳಿಕೆನೇ ವಿಮರ್ಶೆ ಅನ್ನೋ ನಮ್ಮ ಕಾಲಘಟ್ಟದ್ದು ಹೊಗಳಿಕೆ ಒಂದು ವಿಮರ್ಶೆ. ಪುಸ್ತಕವನ್ನು ಒಂದು ಪ್ರಾಡಕ್ಟಾಗಿ ನೋಡ್ತಿದ್ದಾರೆ ಹೊರತು ಒಂದು ಕೃತಿಯ ಅನುಭವ ನಮ್ಮನ್ನು ಮರುಶೋಧಿಸಿಕೊಳ್ಳುವ ದಾರಿ ಅಂತ ನೋಡ್ಕೊಳ್ಳೋದ್ರಲ್ಲಿ ಕಳೆದು ಹೋಗ್ತಾ ಇದೆ ಅಂತ. ಇದಕ್ಕೆ ಪ್ರಶಸ್ತಿಗಳು ಕಾರಣ ಆಗಿರ್ಬೋದು, ಹೊಗಳಿಕೆನೂ ಕಾರಣ ಆಗಿರ್ಬೋದು, ಸ್ಪರ್ಧೆಗಳು ಕಾರಣ ಆಗಿರ್ಬೋದು. ಅಂದರೆ ನನ್ನ ಕಾಲದ ಪ್ರಶ್ನೆಗಳು, ನನ್ನ ಕಾಲದ ಜನ್ರೇಷನ್ ಯಾಕೆ ವಿಮರ್ಶೆಗೆ ಹಿಂದೇಟಾಗ್ತಾ ಇದ್ದಾರೆ, ಕತೆ ಕಾವ್ಯ ಬರೀತಾರೆ, ವಿಮರ್ಶೆಗೆ ಯಾಕೆ, ವಿಮರ್ಶಾ ಬರವಣಿಗೆ ಅಂದರೆ ಅದೇ ವಿವಿಧ ಅಧ್ಯಯನ ಮಾದರಿಗಳನ್ನು ಇಟ್ಕೊಂಡು ಬರಿಬೇಕಾಗಿರೋ ಕಾರಣದಿಂದ ಅದರಿಂದ ಹಿಂದೆ ಬರ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಸರ್. ಹಾಗಾಗಿ ನಾನು ಕೃತಿನಿಷ್ಠೆಗೆ ಒತ್ತು ಕೊಟ್ಟೆ ಅಂತ. ಸುರೇಶ್ ಸರ್, ನಾನು ಗಮನಿಸಿದ ಹಾಗೆ ಹೊಸದಾಗಿ ಏನು ಲೇಖಕರು ಬರಿತಾ ಇದ್ದಾರೆ ಅವರನ್ನು ಹೆಚ್ಚು ನೀವು ವಿಮರ್ಶೆ ಮಾಡಿದವರು ಮತ್ತು ಅವರನ್ನು ಭಾಳ ಸಮಗ್ರವಾಗಿ ಓದಿಕೊಂಡಿರ್ತಕ್ಕಂಥವ್ರು ಮತ್ತು ಅವರನ್ನು ಭಾಳ ವಸ್ತುನಿಷ್ಠವಾಗಿ ತಾತ್ವಿಕವಾಗಿ ನೀವು ವಿಮರ್ಶೆ ಕೂಡ ಮಾಡಿದವರು. ಭಾಳ ಅತ್ಯುತ್ತಮ ಉದಾಹರಣೆ ನೀವು ಮಯೂರದಲ್ಲಿ ಬರೆದ ಹೊಸ ತಲೆಮಾರಿನ ಕಥೆಗಾರರ ಬಗ್ಗೆ ಬರೆದಿರುವಂಥದ್ದು. ಭಾಳ ವಿಶೇಷವಾಗಿ ಲಂಕೇಶರನ್ನು ಕುರಿತು ನೀವು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಈ ಲಂಕೇಶ್ ಬರವಣಿಗೆಯನ್ನು ನೀವು ನೋಡಿದಿರಿ, ಹೊಸ ತಲೆಮಾರಿನವರು ಬರಿತಾ ಇರುವಂಥ ಬರವಣಿಗೆಯನ್ನು ನೋಡ್ತಾ ಇದ್ದೀರಿ. ಈ ಎರಡು ಕಾಲಘಟ್ಟವನ್ನು ನೀವು ಹೇಗೆ ನೋಡ್ತೀರಿ? ಮತ್ತು ಹೊಸ ತಲೆಮಾರಿನ ಬರಹಗಾರರು ಈ ಆಕೃತಿ ಮತ್ತು ಆಕೃತಿಯ ಆಚೆಗಿನ ಜಗತ್ತನ್ನು ಸಂಯೋಗಗೊಳಿಸಿ ಹೇಗೆ ಒಂದು ಕಥನ ಕಾವ್ಯವನ್ನು ಮಾಡ್ಬೋದು ಅಂತೇಳಿ ನೀವು ಒಬ್ಬ ವಿಮರ್ಶಕರಾಗಿ ಹೇಳ್ಬೋದು. ಪರ್ಟಿಕ್ಯುಲರ್ ಕಥನ ಬಗ್ಗೆನೇ ಮಾತಾಡ್ತಾ ಹೋದರೆ, ನವೋದಯದವ್ರಿಗೆ ಇದ್ದಂಥ ಅನುಭವ ಮತ್ತು ಭಾಷೆಯ ಮೇಲಿನ ಹಿಡಿತ ಬೇರೆ, ನವ್ಯದವ್ರಿಗಿದ್ದಂಥ ಅನುಭವ ಮತ್ತು ಭಾಷೆಯ ಬಗೆಗಿನ ಇರುವ ಒಂದು ತಾತ್ವಿಕತೆ, ಹೀಗೆ ಇತ್ತೀಚಿನವ್ರಿಗೆ ಇರ್ತಕ್ಕಂಥ ಅನುಭವ ಬೇರೆ. ನನಗೆ ತಿಳಿದ ಮಟ್ಟಿಗೆ ಆಯಾ ಕಾಲಮಾನದ ಅವರ ಅನುಭವವೇ ಅವರ ಭಾಷೆಯನ್ನು ಮತ್ತು ಆಕೃತಿಯನ್ನು ನಿರ್ಧರಿಸಬೇಕು. ಆದರೆ ಹಾಗೆ ನಿರ್ಧರಿಸುವಾಗ ನಾನು 3 ಮಾರ್ಗಗಳನ್ನು 90ರ ದಶಕದಿಂದ ಈಚೆಗೆ ಹಾಕ್ಕೊಂಡಿದ್ದೆ. ಅದರಲ್ಲಿ ಮೊದಲನೇ ಮಾರ್ಗದವರು ಕೇಶವ ಮಳ್ಗಿ, ವಿವೇಕ್ ಶಾನ್ಭಾಗು ಮತ್ತು ಶ್ರೀರಾಮು, ಅಮರೇಶ್ ನುಡಣಿ, ಈ ಥರ ಇತ್ಯಾದಿ ಇದ್ದನು. ಎರಡನೇ ತಲೆಮಾರಿನಲ್ಲಿ ಮಂಜುನಾಥ್ ಲತಾ, ವಸುಧೇಂದ್ರ, ಗುರುಪ್ರಸಾದ್ ಕಾಗಿನೆಲೆ ಮತ್ತು ರಮೇಶ್ ಬಾಬು, ವಿಕ್ರಮ್ ಹತ್ವಾರು, ಈ ಥರದ ಒಂದು ಅವರಿಂದ ಈಚೆಗೆ ಬರಿತಾ ಇರ್ತಕ್ಕಂಥ ಒಂದು ಮಾರ್ಗ ಹಾಕ್ಕೊಂಡೆ. ಕೊನೆ 2 ಮಾರ್ಗದವರು ಈಗಲೂ ಬರಿತಾ ಇದ್ದಾರೆ. ಆ 3 ಮಾರ್ಗಗಳವರು ನಾನು ಗುರುತಿಸಿದ್ದೇನಂತಂದರೆ, ಈಗ ಮೊದಲ 2 ಮಾರ್ಗಗಳಲ್ಲಿ ಗ್ರಾಮ ಮತ್ತು ನಗರ ಇವೆರಡು ಭಾಳ ದೊಡ್ಡ ಆಕೃತಿಗಳು ಅಂತಲೇ ನಾನು ಅಂದ್ಕೊಂಡೆ. ವಸ್ತು ಮತ್ತು ಆಕೃತಿ ಒಂದೇ ಅಂತ ಸ್ವೀಕರಿಸೋದಾದರೆ, ಅವೆರಡೂ ಆಕೃತಿಗಳನ್ನು ಅದೇ ಮಾರ್ಗವು ಕಳೆದ ಒಂದು 10 ವರ್ಷ ಆದಮೇಲೆ ಅವರು ಮತ್ತೆ ಬರಿತಾ ಇದ್ದಾರೆ. ಅವ್ರಿಗಾದಂತಹ ಈ ಬದುಕಿನ ಮತ್ತು ಮಾನಸಿಕ ತೊಳಲಾಟಗಳು, ಉದ್ಯೋಗದ ನಿಮಿತ್ತ ಅವರು ವಲಸೆ ಬಂದು ಅಲ್ಲಿ ಅವರು ಅನುಭವಿಸಿದ ಬೇರೆ ಬೇರೆ ಪಲ್ಲಟಗಳು, ಇವೆಲ್ಲವೂ ಅವರನ್ನು ಮುಂದುವರಿಸ್ತಾ ಇದ್ದಾವೆ. ಮತ್ತು 90ರ ದಶಕದ ಕಥನ ಕ್ರಮಕ್ಕಿದ್ದಂತಹ ಒಂದು ಗ್ರಾಮೀಣ ಅನುಭವ ಇವ್ರಿಗೆ ಬೇರೆ ಥರ ಆಗಿದೆ. ಅಂದರೆ ಇವ್ರಿಗೆ ಗ್ರಾಮ ಅನ್ನೋದು 2 ತಲೆಗಳ ಒಂದು ಹಾವು. ಬಟ್ ಆ 2 ತಲೆಗಳನ್ನು ಬಿಡಕ್ಕಾಗ್ತಾ ಇಲ್ಲ ಅವ್ರಿಗೆ. ಒಂದು ನೆನಪುಗಳನ್ನು ಬಹಳ ದೊಡ್ಡ ಅನುಭವ ಜಗತ್ತು ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ಇದು ಒಂದು ಕ್ರಮ. ಇದು ಮಹಿಳೆಯರು ಕೂಡ ಹಾಗೇನೆ. ವೈದೇಹಿ ಅವರು ಮತ್ತು ವೀಣಾ ಸಂತೇಶ್ವರ ಅವರು ಬೇರೆ ಅವರು ಬರೆಯೋದಕ್ಕೂ ಇತ್ತೀಚಿನ ಬರೀತಾ ಇರೋದಕ್ಕೂ ವ್ಯತ್ಯಾಸಗಳಿವೆ. ಒಂದು ಭಾಳ ಮುಖ್ಯವಾಗಿ ಗುರುತಿಸಿದ್ದೇನಂತಂದರೆ, ಪಾಶ್ಚಾತ್ಯರಲ್ಲಿ ಡಯೋಸ್ಪೋರಾ ಇರೋದಕ್ಕೂ ಅವರು ಅಲ್ಲಿ ಚರ್ಚೆ ಮಾಡ್ತಾ ಇರೋದಕ್ಕೂ, ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಡಯೋಸ್ಪೋರಾ ಬಗ್ಗೆ
ನಾವು ಚರ್ಚೆ ಮಾಡಬೇಕಾದ್ದು ಬಹಳ ಇದೆ. ಯಾಕೆ ಅಂತಂದರೆ, ಈಗ ಇಲ್ಲಿ ಗುರುಪ್ರಸಾದ್ ಕಾಗಿನೆಲೆ ಆಗಿರ್ಬೋದು, ವಸುಧೇಂದ್ರ ಆಗಿರಬಹುದು, ವಿಕ್ರಮ್ ಆರಂಭದಲ್ಲಿ ಆಗಿರಬಹುದು, ಇವರೆಲ್ಲ ಪಾಶ್ಚಾತ್ಯ ಅನುಭವ ಲೋಕವನ್ನು ಕಂಡಿದ್ದಾರೆ. ಆ ಅನುಭವ ಲೋಕಕ್ಕೆ ತಕ್ಕ ಹಾಗೆ ಭಾಷಾ ಆಕೃತಿಯನ್ನು ನಿರ್ಮಿಸಿಕೊಂಡಿದ್ದಾರೆ. ಆದರೆ ಅವ್ರಿಗಿರೋ ಸವಾಲು ಏನಂತಂದರೆ, ಅಲ್ಲಿನ ಜಗತ್ತನ್ನು ಕೇವಲ ಭಾಷೆಯ ಮೂಲಕ ಅಥವಾ ಅನುಭವವನ್ನು ವಿವರಿಸಿದರೆ ಆಕೃತಿ ಗಟ್ಟಿಯಾಗುತ್ತಾ, ಒಂದು ಸವಾಲು. ಎರಡನೇದು, ಒಂದು ಏಕಾನುಭವವನ್ನು ಏಕಾಕೃತಿಯಲ್ಲಿ ಕಟ್ಕೊಡ್ಬೇಕಾದ್ರೆ ಅವ್ರಿಗೆ ಭಾಳ ಸವಾಲುಗಳಿವೆ. ಅದು ತಕ್ಷಣಕ್ಕೆ ದೊಡ್ಡ ಫಲಿತಾಂಶ ಸಿಗದೇ ಇರಬಹುದು, ಬಟ್ ಕನ್ನಡದ ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ ಅದು. ಇನ್ನೊಂದು, ಅಂಥವರೇ ಬುದ್ಧನ ಬಗ್ಗೆ ಯೋಚನೆ ಮಾಡುವಾಗ ಅಥವಾ ನಮ್ಮ ಸ್ಥಳೀಯ ಸಂವೇದನೆಗೆ ಹೆಚ್ಚು ಒತ್ತು ಕೊಟ್ಟು ಮಂಟೇಸ್ವಾಮಿ ಬಗ್ಗೆನೋ ಅಥವಾ ಮೈಲಾರಲಿಂಗನ ಬಗ್ಗೆನೋ ಯಾವುದೋ ಒಂದು ಸೆಳುಕುಗಳನ್ನು ರಮೇಶ್ ಬಾಬು ಅವರು ಬರೀತಾ ಇದ್ರಲ್ಲ, ಆ ಥರದಲ್ಲಿ ಮಂಜುನಾಥ್ ಲತಾ ಬರೀತಾ ಇದ್ದಾನೆ. ಸೊ ಇವರು ಅದೇ ಕಾಲಮಾನಕ್ಕೆ ಹನೂರವರು ಬರೀತಾ ಇದ್ದಾರೆ. ಸೊ ಈ ಜಾನಪದವನ್ನು, ನಿಮ್ಮ ಮೊದಲನೇ ಪ್ರಶ್ನೆಗೂ ಉತ್ತರ ಕೊಡ್ತಾ ಇದ್ದೀನಿ, ಈ ಜಾನಪದವನ್ನು ಒಂದು ಫಿಲಾಸಫಿ ಅಂತ ಸ್ವೀಕರಿಸಿ ಬರೆದಾಗ ಅವರ ಅನುಭವ ಲೋಕ ಬೇರೆ ಆಗ್ತಾ ಇದೆ, ಆಗಬೇಕು. ಬಟ್ ಅದು ಕೂಡ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ ಕೆಲವ್ರಿಗೆ. ಅದು ಎಲ್ಲೋ ಒಂದು ಕಡೆ ಲತಾ ಸ್ವಲ್ಪ ಪ್ರಯತ್ನ ಪಟ್ಟರು, ಅದನ್ನು ಅವರನ್ನು ಹೊರತುಪಡಿಸಿದ್ರೆ ಬೇರೆಯವರು ನನಗೆ ಅಷ್ಟೊಂದು ಭಾಳ ಪ್ರಬುದ್ಧತೆ ಅಂತ ಅನಿಸ್ತಾ ಇಲ್ಲ. ಇನ್ನೊಂದು, ಜನಪದ ಒಂದು ಅನುಭವವನ್ನು ಮತ್ತು ನಮ್ಮ ಪ್ರಾಚೀನ ಅನುಭವಗಳನ್ನು ಸೃಜನಶೀಲ ಆಯಾಮಕ್ಕೆ ತಿರುಗಿಸುವಾಗ ಎರಡು ಸವಾಲುಗಳಿವೆ ಸೃಜನಶೀಲ ಲೇಖಕನಿಗೆ. ಒಂದು, ನಾನು ಕಾದಂಬರಿ ಬರಿಬೇಕಾದಾಗ, ಕತೆ ಬರಿಬೇಕಾದಾಗ ವಸ್ತುವನ್ನು ಹೇಗೆ ಅಲ್ಲೇ ಕಟ್ಕೋಬೇಕು ಅಂತ, ಆ ವಸ್ತುವಿನ ಜೊತೆಗೆ ಒಂದು ದರ್ಶನವನ್ನು ಹೇಗೆ ಒಡಮೂಡಿಸ್ಬೇಕು ಅನ್ನೋದು. ಇದರಲ್ಲಿ ಹಲವಾರು ಜನ ಯಶಸ್ವಿ ಆಗ್ತಾ ಇದ್ದಾರೆ, ಇಲ್ಲ ಅಂತ. ಇದು 90ರ ದಶಕದ ಕಥನಕ್ಕಿಂತ ಸ್ವಲ್ಪ ಭಿನ್ನ ಅಂತ ಅನಿಸುತ್ತೆ ನನಗೆ. ಸೊ ಇದರಲ್ಲಿ 3 ಜನ, ಲೋಕೇಶ್ ಅಗಸನಕಟ್ಟೆ ಮತ್ತು ಕೇಶವ ಮಳಿಗೆ, ಚೆನ್ನಪ್ಪ ಕಟ್ಟಿ ಮತ್ತು ಆನಂದಮೂರ್ತಿ, ಈ ಥರದ 5 ಜನ, ಬಾಳಾ ಸಾಹೇಬ್ ಲೋಕಾಪುರು ಇದ್ದಾರೆ. ಹೆಸರುಗಳು ಹೇಳ್ತಾ ಹೋದರೆ ಪಟ್ಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಟ್ಟಕ್ಕೊಳಿಸ್ತಾ ಇದ್ದೀನಿ. ಸೊ ಅವರು ಹುಡುಕ್ತಾ ಇರ್ತಕ್ಕಂಥ ಒಂದು ದೇಸಿ ತತ್ವಜ್ಞಾನ ಏನಿದೆ, ಅದು ಆಧುನಿಕತೆಗೆ ಸಿಕ್ಕ ತತ್ವಜ್ಞಾನ ಆಗಿ ಹೇಗೆ ಮರೆಮಾಚ್ತಾ ಇದ್ದೀವಿ ನಾವು ಅನ್ನೋದು ಒಂದು ವಸ್ತುವನ್ನು ಅವರು ಎಬ್ಬಿಸ್ತಾ ಇದ್ದಾರೆ. ಇದು 90ರ ದಶಕ ಮತ್ತು 21ನೇ ಶತಮಾನದ ಆರಂಭದ 21ನೇ ಶತಮಾನದ ಈಗಿನ ಲೇಖಕರು ಮುಖಾಮುಖಿ ಆಗ್ತಾ ಇರತಕ್ಕಂಥ ಒಂದು ಪರಿಯದು. ಸೊ ಆದರೆ ಎಲ್ಲರೂ ಈಗಾಗಲೇ ಹೇಳಿರೋ ಹಾಗೆ ಆ ಎಲ್ಲ ಅನುಭವಗಳು ಒಂದು ಕಲೆಯಾಗಿ ರೂಪುಗೊಳ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಮಸ್ಯೆ ಇದೆ. ಸೊ ನನಗೆ ತಿಳಿದ ಮಟ್ಟಿಗೆ ಅವರು ಕಲೆಯಾಗಿ ರೂಪುಗೊಳಿಸುವಲ್ಲಿ ಸಮಗ್ರವಾದ ಪ್ರಯತ್ನವನ್ನು ಮಾಡಬಹುದು ಅಂತ ನನಗೆ ಆಶಾವಾದ ಇದೆ, ಇಲ್ಲ ಅಂತಲ್ಲ. ಇದು ಕಥನಕ್ಕೆ ಸಂಬಂಧಪಟ್ಟಿದ್ದು. ಕಾವ್ಯಕ್ಕೆ ಸಂಬಂಧಪಟ್ಟದ ಹೇಳೋದಾದರೆ, ಈ ಕಳೆದ ಒಂದು 5-6 ವರ್ಷಗಳಿಂದ ಈಚೆಗೆ ಕಾವ್ಯ ಅಷ್ಟೊಂದು ಪರಿಪೂರ್ಣ ಮಟ್ಟದಲ್ಲಿ ಹೊಸ ವಸ್ತುವಿನ ಶೋಧದಲ್ಲಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಮುಂಚೂಣಿಲಿರೋದು ಕಥನವೇ, ಅದು ಕಾದಂಬರಿ ಆಗ್ಬೋದು, ಇದಾಗ್ಬೋದು. ನಾಟಕಗಳಲ್ಲಿ ಕೆಲವರು ಪ್ರಯತ್ನ ಪಡ್ತಿದ್ದಾರೆ, ಅದರ ಶೋಧವೂ ಕೂಡ ಬೇರೆ ಥರ ಇದೆ. ರಂಗಭೂಮಿ ಬಗ್ಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೇ ಇದ್ದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ವಿಮರ್ಶೆಯು ಕೂಡ ಅಲ್ಲಿ ತಗೊಂಡು ನಾವು ಮಾತಾಡಬೇಕಾಗುತ್ತೆ. ಸೊ ಇದು ನಾನು ಕಥನ ದೃಷ್ಟಿಯಿಂದ 3 ಮಾರ್ಗಗಳನ್ನು ವಿವರಿಸ್ಕೊಂಡಿದ್ದೇನೆ. ಸೊ ಅದರ ಅಧ್ಯಯನವು ಕೂಡ ಮುಂದೆ ಮಾಡೋದು ಇರೋದ್ರಿಂದ ಹೆಚ್ಚು ಹೇಳೋಕ್ಕಾಗ್ತದೆ. ರಂಗನಾಥ್ ಸರ್, ನೀವು ಸಮಾಜಮುಖಿ ಕಥಾ ಸ್ಪರ್ಧೆಗೆ ತೀರ್ಪುಗಾರರಾಗಿದ್ರಿ. ಆ ತೀರ್ಪುಗಾರರಿಗೆ ಒಂದು ಟಿಪ್ಪಣಿ ಬರೆದ್ರಿ ನೀವು. ಅದು ಟಿಪ್ಪಣಿ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು, ಮತ್ತು ಮುಂದಿನ ಒಂದು ಕಥನ ಕ್ರಮ ಹೇಗಿರಬೇಕು, ಬರವಣಿಗೆ ಹೇಗಿರಬೇಕು ಅನ್ನೋದಕ್ಕೂ ಕೂಡ ಹಲವು ಅಂಶಗಳು ಅದರಲ್ಲಿ ಇತ್ತು. ಅಂದರೆ ಈ ಪ್ರಶಸ್ತಿಗಳು, ಈ ಸ್ಪರ್ಧೆಗಳು ವಿಮರ್ಶೆಗಿಲ್ಲ,
ಅಂದರೆ ವಿಮರ್ಶಾ ಸ್ಪರ್ಧೆಗಳು ಇಲ್ಲ. ನಿಮಗೆ ಕಥಾ ಸ್ಪರ್ಧೆಗಳಿದೆ, ಕವನ ಸ್ಪರ್ಧೆಗಳಿದೆ, ಪ್ರಬಂಧ ಸ್ಪರ್ಧೆಗಳಿದೆ, ಕಾದಂಬರಿ ಸ್ಪರ್ಧೆಗಳಿದೆ. ನೀವೊಬ್ಬ ವಿಮರ್ಶಕರಾಗಿ ಈ ಸ್ಪರ್ಧೆಗಳ ಒಂದು ಪರಿಣಾಮ ನಮ್ಮ ಬರವಣಿಗೆಯ ಮೇಲೆ ಮತ್ತು ಒಂದು ಸಮಾಜದ ಮೇಲೆ ಏನಾಗಬಹುದು? ನೀವು ಪ್ರಶಸ್ತಿಗಳ ಮೇಲೆ ಕೇಳಿದಿರಿ. ಸದ್ಯದ ಸಂದರ್ಭದಲ್ಲಿ ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಲ್ಲ, ಯಾಕಂದರೆ ಆ ಟಿಪ್ಪಣಿಲಿ ಬರೆದಿದ್ದೀನಿ. ನಾನು ನಿಮಗೆ ಹೇಳಬೇಕಾದ್ದೇನು ಅಂದರೆ, ನಾವು ಬೆಳಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಪ್ರಸ್ತಾಪ ಮಾಡೀವಿ. ನಾವಿವತ್ತು ಪ್ರಶಸ್ತಿಗಳನ್ನ ಕುರಿತು ಮಾತಾಡಲಿ, ಯಾವುದೋ ಒಂದು ಟೆಕ್ಸ್ಟನ್ನು ಕುರಿತು ಮಾತಾಡಲಿ, ಏನೇ ಕುರಿತು ಮಾತನಾಡಿ ಒಂದು ವಿಮರ್ಶೆ ಅಂತ ಬರೆದ್ರೆ ಅದೊಂದು ಪ್ರಕಟ ಆದರೆ, ಆ ಪ್ರಕಟಣೆಗೊಂಡ ಲೇಖನದಲ್ಲಿರುವ ಯಾವುದೇ ವಿಚಾರ ಇದು ನನಗಲ್ಲ, ಇನ್ಯಾರೋ ಇದ್ದಾರೆ, ಅವರನ್ನು ಉದ್ದೇಶಿಸಿ ಈ ಟಿಪ್ಪಣಿ ಬರೆದವ್ರೆ, ಹಂಗಾಗಿ ನನಗಲ್ಲ ಅಂತ ನಾವು ಅದನ್ನು ಸ್ಕಿಪ್ ಮಾಡಿ ದಾಟಿ ಮುಂದೆ ಹೋಗೋದು ಗುಣ ಇದೆ. ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟಿಪ್ಪಣಿ ಬರೆದ್ರು ಅಷ್ಟೇನೆ, ಸಾಹಿತ್ಯ ಕೃತಿ, ಕವಿತೆ, ಕತೆ, ನಾಟಕ ಏನು ಬರೆದ್ರೂ ಕೂಡ ಇದು ನನಗಲ್ಲ ಅಂದ್ಕೊಂಡು ಮುಂದಕ್ಕೆ ಹೋಗೋದು. ಹಾಗಾಗಿ ನಾವು ಯಾವ ಟಿಪ್ಪಣಿ ಬರೆದು ಏನಾದರೂ ಕೂಡ ಅದು ನಮ್ಮ ತಿಳುವಳಿಕೆಯನ್ನು ಡಿಸ್ಟರ್ಬ್ ಮಾಡುತ್ತಾ, ಅಥವಾ ಈಗಾಗಲೇ ನಾವು ನಂಬಿರೋದನ್ನು ಬ್ರೇಕ್ ಮಾಡಿ ಅದರಿಂದ ಒಡ್ಕೊಂಡು ಆಚೆ ಬಂದು ಹೊಸದಾಗಿ ಯೋಚನೆ ಮಾಡೋದಕ್ಕೆ ನಾವು ಮುಂದಾಗಬೇಕು, ಇದು ನನ್ನನ್ನೇ ಉದ್ದೇಶಿಸಿದೆ ಅಂತ ನಾವು ಒಂದು ಸೆಲ್ಫ್ ಕ್ರಿಟಿಕಾಗಿ ನೋಡ್ಕೊಳ್ತೀವ ಅಂತಂದರೆ, ಆ ಥರದ ಒಂದು ಸಂದರ್ಭ ಸ್ಥಿತಿ ಸೆಲ್ಫ್ ಕ್ರಿಟಿಕಾಗಿ ಸ್ವವಿಮರ್ಶೆ ಮಾಡಿಕೊಂಡು ನಮ್ಮ ಬರವಣಿಗೆಯ ಸಾಧ್ಯತೆಗಳನ್ನು ಹುಡುಕಾಟ ಮಾಡುವ ಒಂದು ಪ್ರಯತ್ನ ಕನ್ನಡ ಸಂದರ್ಭದಲ್ಲಿ ತುಂಬ ಕಡಿಮೆ ಇದೆ ಅಂತ ನಂಗೆ ಅನಿಸ್ತಿದೆ ಇವತ್ತು. ಇದಕ್ಕೆ ನಾನು ಉದಾಹರಣೆಗೆ ತಗೊಳ್ಳೋದಾದರೆ, ಈ ಸ್ವವಿಮರ್ಶೆ ಅನ್ನೋದು ವಚನಗಳೊಳಗಡೆ ಯಾವ ರೀತಿಯಾಗಿ ವ್ಯಕ್ತಗೊಂಡಿದೆ ಪ್ರತಿ ವಚನಕಾರರಲ್ಲೂ. ಸ್ವವಿಮರ್ಶೆ ಇಲ್ಲದ್ರೆ ವಚನಕಾರ ಇಲ್ಲ, ವಚನಗಳೇ ಇಲ್ಲ. ಅದು ಅವಕ್ಕೆ ತಾಳಿಕೆ ಗುಣ ಇರೋದು ಇದೇ ಕಾರಣಕ್ಕೋಸ್ಕರನೇ. ಆ ಸ್ವವಿಮರ್ಶೆ ಇದೆ, ಆ ಸ್ವವಿಮರ್ಶೆಯ ಕಾರಣಕ್ಕೆ ಅವಕ್ಕೆ ಹೆಚ್ಚು ಶಕ್ತಿ ಕೂಡ ಇದೆ, ಅವು ಇವತ್ತು ಕೂಡ ಉಳಿದು ಬಂದಿದ್ದಾವೆ. ಸೊ ಆಧುನಿಕ ಸಂದರ್ಭದಲ್ಲಿ ಮತ್ತು ಇವತ್ತಿನ ದಿನದಲ್ಲಿ ನಮ್ಮ ತಲೆಮಾರಿನಲ್ಲಿ ನಾವು ನಿಂತು ನೋಡಿದರೆ, ಆ ಬಗೆಯ ಸ್ವವಿಮರ್ಶೆಯ ವಿಮರ್ಶೆ, ಸ್ವವಿಮರ್ಶೆಯ ಕತೆ, ಸ್ವವಿಮರ್ಶೆಯ ಕಾವ್ಯ ಬರ್ತಿದೆಯಾ ಅಂತ ನೋಡಿದರೆ ಅದು ದೊಡ್ಡ ಸಮಸ್ಯೆ ಇರೋದು. ಹಾಗಾಗಿ ನೀವು ಯಾವುದೇ ಟಿಪ್ಪಣಿ ಬರೆದ್ರು, ಈಗ ನಾನು ಪ್ರಶಸ್ತಿಗಳು ಕೋರ್ತು ಹೋಗೋದು ಟಿಪ್ಪಣಿ ಬರೆದೆ, ಈ ಟಿಪ್ಪಣಿ ಬರೆದಿಂದ ಏನು ನಾಳೆ ಬೆಳಗ್ಗೆ ಆಗ್ಬಿಡುತ್ತೆ ದೊಡ್ಡದು? ನನಗೆ ಯಾವ ಭ್ರಮೆನೂ ಇಲ್ಲ. ಅವರು ತೀರ್ಪುಗಾರ ಕೇಳಿದ್ರು, ನನಗೆ ಅನಿಸಿದ್ದನ್ನು ನನಗೆ ಬರೆದೆ. ಬಟ್ ಅದರಿಂದ ಏನಾಗುತ್ತೆ ನಾಳೆ ಬೆಳಗ್ಗೆ? ಅಂದರೆ ಅದು ಯಾರನ್ನು ಉದ್ದೇಶಿಸಿ ಬರೆದಿದ್ದೀವೋ ಅದು ಅವರೊಳಗಡೆ ಏನಾದರೂ ಒಂದು ಬದಲಾವಣೆ ಆಗ್ಬೇಕಲ್ವಾ? ಒಬ್ಬರು, ಇಬ್ಬರು, ಮೂರು ಆ ಥರ ಆಗುತ್ತೆ ಅನ್ನೋದು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆಯಾ? ನೀವು ಈಗ ವಿಮರ್ಶಕರಾಗಿ, ನೀವು ಕಥೆಗಾರರಾಗಿ, ನೀವು ಕವಿಯಾಗಿ, ಅಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ವಿಮರ್ಶೆ ಅನ್ನೋದನ್ನೇ ನಾವು ಸ್ಕಿಪ್ ಮಾಡಿ ಮುಂದೋಗ್ತಿದ್ದೀವಿ ಅಂತ. ಅದು ಸಾಹಿತ್ಯದಲ್ಲಿ ಆ ಪ್ರಕಾರವನ್ನು ಸ್ಕಿಪ್ ಮಾಡಿ ಮುಂದೋಗ್ತಿದ್ವಿ. ಆ ಸ್ಕಿಪ್ ಮಾಡಿ ಮುಂದೋಗೋದ್ರ ಅಪಾಯ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ನೀವು ಹೊಸ ತಲೆಮಾರಿನ ವಿಮರ್ಶೆ, ಕನ್ನಡ ವಿಮರ್ಶೆ ಭವಿಷ್ಯ ಅಂತ ನಾವು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಈ ವಿಚಾರ ಭಾಳ ಇಂಪಾರ್ಟೆಂಟು. ನಾವು ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ವಿಮರ್ಶೆ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ, ಆ ವಿಮರ್ಶೆಯ ಸಾಧ್ಯತೆಗಳೇನು ಅನ್ನೋದನ್ನ ಒಂದು ಸಾಹಿತ್ಯ ಸಂಸ್ಕೃತಿ ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಸಾಹಿತ್ಯವೇ ಅದೊಂಥರ ಜಡಗೊಳ್ಳುವ ಅಪಾಯ ಇರ್ತದೆ. ಮತ್ತೊಂದು ಚಿಂತನೆಯನ್ನು ಬೆಳೆಸೋಕ್ಕಾಗಲ್ವಲ್ಲ. ಈಗ ಕನ್ನಡ ಅನ್ನೋದು ಒಂದು ದರ್ಶನ, ಒಂದು ಆಲೋಚನಾ ಕ್ರಮ, ಒಂದು ಫಿಲಾಸಫಿ ಆಗ್ಬೋದಾದ ಆಗಿದೆಯೋ ಇಲ್ವೋ? ಆಗಬೇಕೋ ಬೇಡವೋ? ಆಗಬೇಕು ಅಂತಾದರೆ ಆ ಫಿಲಾಸಫಿಯನ್ನು, ಒಂದು ತಾತ್ವಿಕತೆಯನ್ನು ನಾವು ಹೆಂಗೆ ಕಟ್ಟಿಸ್ಕೊಳ್ತೀವಿ? ಸೊ ನಾವು ಕಾವ್ಯದಲ್ಲಿ ವ್ಯಕ್ತಪಡಿಸ್ಬೋದು, ಕಥೆನಲ್ಲಿ ವ್ಯಕ್ತಪಡಿಸ್ಬೋದು, ನಾಟಕದಲ್ಲಿ ಮಾಡ್ಬೋದು, ಪ್ರಬಂಧದಲ್ಲಿ ಮಾಡ್ಬೋದು, ಎಲ್ಲ ಕಡೆ ಮಾಡಿರ್ಬೋದು. ಈ ಎಲ್ಲ ಪ್ರಕಾರಗಳಲ್ಲಿ ಮಾಡಿರಬಹುದಾದಂಥ ಒಂದು ಪ್ರಯೋಗವನ್ನು, ಪ್ರಯತ್ನವನ್ನು, ಅಲ್ಲಿ ಮಂಡಿಸಿರೋ ಒಂದು ತಾತ್ವಿಕತೆಯನ್ನು ಸೈದ್ಧಾಂತಿಕವಾಗಿ ನಾವು ಒಂದು ಸಾರಾಂಶ ರೂಪದಲ್ಲಿ, ಒಂದು ಥಿಯರಿ ರೂಪದಲ್ಲಿ ಕಟ್ಟಬಾರ್ದು? ಕಟ್ಟಲೇಬೇಕು. ಆ ಕಟ್ಟಬೇಕಾದ್ರೆ ನಾವು ವಿಮರ್ಶೆನ ಅಷ್ಟು ಸೀರಿಯಸ್ ತಗೊಳ್ಬೇಕು. ಅಂದರೆ ಹೊಸ ತಲೆಮಾರಿನ ವಿಮರ್ಶಕರು ಕೂಡ ನಮ್ಮನ್ನು ನಾವು ಈ ಪ್ರಶ್ನೆ ಕೇಳ್ಕೊಂಡು, ವಿಮರ್ಶೆ ಅಂದ್ರೇನು, ವಿಮರ್ಶೆನ ಈ ಕಾಲಕ್ಕೆ ನಾವು ಕಟ್ಟಿ ನಿಲ್ಲಿಸಬೇಕು ಅಂತ ಅದಕ್ಕೆ ಬೇಕಾದ ಸಿದ್ಧತೆ ಏನು? ಅಂದರೆ ಕಥೆಗಾರರಿಗೆ ಸಿದ್ಧತೆ ಬೇಕು, ಕವಿಗೆ ಸಿದ್ಧತೆ ಬೇಕು, ವಿಮರ್ಶಕನಿಗೆ ಇಲ್ಲ ಅಂತಿದೆಯಾ? ವಿಮರ್ಶಕರಿಗೆ ಇನ್ನೂ ಜಾಸ್ತಿ ಬೇಕಲ್ವಾ? ಸೊ ಹಾಗಾಗಿ ವಿಮರ್ಶೆ ಅನ್ನೋದು ಅದೇನೋ ಒಂದು ನನ್ನೊಳಗಿನ ಅನುಭವನ ಹಿಂಗೆ ಮಂಡಿಸ್ತೀನಿ ಅಂತಲ್ಲ, ಅದನ್ನು ಬಹಳ ಒಂದು ಬೌದ್ಧಿಕ ಚಟುವಟಿಕೆ. ಅದು ವಿಮರ್ಶೆ ಅನ್ನೋದು ಬೌದ್ಧಿಕ ಚಟುವಟಿಕೆ. ಮತ್ತು ಅದೇ ಸಂದರ್ಭದಲ್ಲಿ ಅದೊಂದು ಬಹಳ ದೊಡ್ಡ ರಾಜಕೀಯವಾಗಿ ನಾವು ಬಳಸಬಹುದಾದ ಒಂದು ಅಸ್ತ್ರ ಕೂಡ ಅದು. ರಾಜಕೀಯ ಅನ್ನೋದನ್ನು ನಾನು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅರ್ಥದಲ್ಲಿ ಮಾತನಾಡ್ತಿಲ್ಲ, ಅದನ್ನು
ಒಂದು ಕಲ್ಚರಲ್ ಪಾಲಿಟಿಕ್ಸ್ನೊಳಗಡೆಗೆ ವಿಮರ್ಶೆ ಅನ್ನೋದು ಬಹಳ ಇಂಪಾರ್ಟೆಂಟ್, ಅದೊಂದು ದೊಡ್ಡ ಟೂಲ್. ಅದು ಆ ಟೂಲನ್ನು ನಾವು ಬಳಸ್ತೀವಿ ಅಂತಾದರೆ ಆ ಬಳಕೆ ಮಾಡುವ ಆ ಟೂಲ್ನ ಬಳಸುವ ಒಂದು ಚಾಣಾಕ್ಷತನ, ಒಂದು ಸೂಕ್ಷ್ಮತೆ ಬೇಕಾಗುತ್ತೆ. ಸೊ ಈ ಸಿದ್ಧತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಸೂಕ್ಷ್ಮತೆ ವಿಮರ್ಶಕರಿಗೂ ಬೇಕು, ಕಥೆಗಾರರಿಗೂ ಬೇಕು, ಕವಿತೆ ಬೇಕು. ಯಾವುದು ಬೆಸ್ಟ್ ಕವಿತೆ ಆಗುತ್ತೆ, ಯಾವುದು ಬೆಸ್ಟ್ ಕಥೆ ಆಗುತ್ತೆ ಅಂತಂದರೆ ಎಲ್ಲಿ ಕವಿ, ಎಲ್ಲಿ ಕಥೆಗಾರ ಹೆಚ್ಚು ಸೂಕ್ಷ್ಮಜ್ಞನಾಗಿ ವಿಮರ್ಶಕನಾಗಿ ತನ್ನ ಪ್ರತಿಭೆಯನ್ನು ಬೆಳಗಕ್ಕೆ ಸಾಧ್ಯ ಆಗಿರ್ತದೋ ಅದು ಬೆಸ್ಟ್ ಕಥೆ ಆಗುತ್ತೆ. ಸೊ ಹಾಗಾಗಿ ಆ ವಿಮರ್ಶೆಯ ಈ ಪಾಸಿಬಿಲಿಟೀಸ್ ಬಗ್ಗೆ, ವಿಮರ್ಶೆ ಎದುರಿಸ್ತಿರೋ ಈ ತೊಡಕುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಇವತ್ತು ನಾವು ಯೋಚನೆ ಮಾಡಬೇಕಾದದ್ದು, ವಿಮರ್ಶೆನಲ್ಲಿ ಪ್ರಯೋಗ ಮಾಡ್ತೀವಿ ಅಂತಾದರೆ ಅದು ಯಾವುದೋ ಒಂದು ಸಾಹಿತ್ಯದ ಅನುಭವನ ಮಾತ್ರ ನಾವು ಇಟ್ಕೊಂಡು ಯೋಚನೆ ಮಾಡಿದರೆ ಸಾಕಾಗಲ್ಲ. ವಿಮರ್ಶೆಗೆ ಬಹು ಶಿಸ್ತೀಯವಾದಂಥ ಒಂದು ತಿಳುವಳಿಕೆ ಬೇಕಾಗುತ್ತೆ. ಸೊ ಅದನ್ನು ನಾವು ಯಾವುದು ಮಲ್ಟಿಪಲ್ ಡಿಸಿಪ್ಲಿನ್ಸ್ ಬಗ್ಗೆ ಮಾತನಾಡ್ತೀವೋ ಆ ಡಿಸಿಪ್ಲಿನ್ಗಳ ಒಳಗಡೆ ನಮಗೆ ಪ್ರವೇಶ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ನಾವು ಇವತ್ತಿನ ವಿಮರ್ಶೆಯನ್ನು ನಾವು ಬಗ್ಗೆ ಮಾತನಾಡ್ತೀವಿ, ಅದ್ರ ಭವಿಷ್ಯದ ಬಗ್ಗೆ ಮಾತನಾಡ್ತೀವಿ ಅಂತಾದರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಾಧ್ಯತೆಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ನಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ನಾವು ಕನ್ನಡ ವಿಮರ್ಶೆಯ ಬಗ್ಗೆ ನಾವು ಮಾತಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಈ ದಿಕ್ಕಿನ ಬಗ್ಗೆ ನಾವು ಯೋಚನೆ ಮಾಡೋದು ಹೆಚ್ಚು ಅಗತ್ಯ ಅಂತ ಅನಿಸುತ್ತೆ. ಆವಾಗ ನಾವು ಆ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಮೇಡಮ್ ಹೇಳ್ತಿದ್ರಲ್ಲ, ನಾನು ಒಂದು ಕೃತಿ ಕೇಂದ್ರಿತವಾಗಿ ನಾನು ನೋಡ್ತೀನಿ, ನನಗದು ಒಂದು ನಮಗೆ ಸರಿಯಾದ ಮಾದರಿ ಅಲ್ಲ ಅಂತ ನನಗನ್ಸುತ್ತದು. ಯಾಕೆ ಅಂದರೆ ಒಂದು ಕೃತಿ ಓದ್ತೀವಿ, ಅದರೊಳಗಡೆ ಒಂದು ಅನುಭವ ಇದೆ, ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ಎರಡನೇ ಕೃತಿ ಓದಿದಾಗ ಮೊದಲನೇ ಕೃತಿ ನಮ್ಮನ್ನು ಎರಡನೇ ಕೃತಿಗೆ ಪ್ರಭಾವಿಸಲ್ವ? ಯಾವುದು ನಮ್ಮನ್ನು ಪ್ರಭಾವಿಸೋದೇ ಇಲ್ಲ. ಆ ಕೃತಿ ಒಳಗಡೆ ಏನೇ ಇರ್ತದೋ ಅದನ್ನಷ್ಟೇ ನೋಡ್ತೀನಿ ಅಂತ ಹೇಳೋಕ್ಕೆ ಸಾಧ್ಯನಾ? ಕೃತಿ ಒಳಗಡೆ ಒಂದು ದರ್ಶನ ಇರುತ್ತೆ ಅನ್ನೋದು ನಿಜ, ಆದರೆ ಆ ಅನುಭವ ಇನ್ನೊಂದರ ಮೇಲೆ ಪ್ರಭಾವ ಬೀರುತ್ತಲ್ವ? ಸೊ ಹಂಗಾಗಿ ನಾನು ಎಲ್ಲ ಪ್ರಭಾವವನ್ನು ಬಿಡಿಸ್ಕೊಂಡು ಅದರೊಳಗಡೆ ಏನಿದೆಯೋ ಆ ಅನುಭವವನ್ನು ಮಾತ್ರ ನೋಡ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ ಹೇಳ್ದಂಗೆ ವಿಮರ್ಶೆ ಅನ್ನೋದೇ ಒಂದು ಬೌದ್ಧಿಕವಾದ ಚಟುವಟಿಕೆ, ಅದೊಂದು ಸೈದ್ಧಾಂತಿಕವಾಗಿ ಮಾಡುವ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ಅದನ್ನು ಒಂದು ತಾತ್ವಿಕವಾಗಿ ಬೇರೆ ಬೇರೆ ಜ್ಞಾನಶಿಸ್ತುಗಳಿಂದ ನನ್ನ ಆ ಟೂಲನ್ನು ನಾನು ಗಟ್ಟಿಗೊಳಿಸ್ಕೊಳ್ಳದೇ ಇದ್ದರೆ ವಿಮರ್ಶೆನಲ್ಲಿ ನಾವು ಮುಂದೆ ಹೆಚ್ಚು ಕಾಲ ಮುಂದುವರೆಯಕ್ಕೆ ಸಾಧ್ಯ ಇಲ್ಲ. ಮಂಜುಳವರೇ, ಈಗ ಹೊಸ ತಲೆಮಾರಿನ ಲೇಖಕರು ತುಂಬ ಕತೆ ಬರಿತಾ ಇದ್ದಾರೆ, ಕಾದಂಬರಿ ಬರಿತಾ ಇದ್ದಾರೆ, ಕಾವ್ಯ ಬರಿತಾ ಇದ್ದಾರೆ, ಮತ್ತು ಬರೀಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ವಿಮರ್ಶೆಯಲ್ಲಿ ತೊಡಗಿಕೊಂಡವರು ತುಂಬ ಕಡಿಮೆ, ಮಹಿಳೆಯರಾದಿಯಾಗಿ. ಯಾಕೆ ಮಹಿಳೆಯರು ಅಥವಾ ಹೊಸ ತಲೆಮಾರಿನ ಬರಹಗಾರರು ವಿಮರ್ಶೆಗೆ ತಮ್ಮನ್ನು ತೊಡಗಿಸ್ಕೊಳ್ತಾ ಇಲ್ಲ? ಏನು ಅನಿಸುತ್ತೆ ನಿಮಗೆ ವಿಮರ್ಶಕರಾಗಿ? ಓಕೆ, ನಾನು ಓಕೆ ಸರ್, ಮೊದಲಿಗೆ ಹೇಳಕ್ಕೆ ಇಷ್ಟಪಡೋದೇನು ಅಂದರೆ ವಿಮರ್ಶೆ ಅನ್ನೋದು ಅಕಾಡೆಮಿಕ್ ಆದ ಒಂದು ಶಿಸ್ತನ್ನು ಬಯಸುವಂಥದ್ದು. ಬೇರೆ ಬೇರೆ ಅಧ್ಯಯನದ ಮಾದರಿಗಳು, ನಿರಂತರ ಓದು, ಒಂದು ತಾಳ್ಮೆ ಮತ್ತು ಪ್ರಾಮಾಣಿಕವಾಗಿ ಬರೆಯೋ ಒಂದು ಏರಿಯಾ, ಒಂದು ಕ್ಷೇತ್ರ ಆಗಿರೋದ್ರಿಂದ. ಮತ್ತು ಸರ್, ಕತೆ ಕಾವ್ಯತೆಯನ್ನು ನಾವು ಅದ್ರ ಬಗ್ಗೆ ವಿಮರ್ಶೆ ಮಾಡೋಕ್ಕೆ ಮಾತ್ರ ವಿಮರ್ಶಾ ಕ್ಷೇತ್ರ ಇಲ್ಲ. ಕಥನ ಕ್ಷೇತ್ರಕ್ಕೆ ಮತ್ತು ಕಾದಂಬರಿ ಕ್ಷೇತ್ರಕ್ಕೆ, ಕಾವ್ಯದ ಕ್ಷೇತ್ರಕ್ಕೆ ಏನು ಸ್ಪೇಸ್ ಇದೆಯೋ ಅದ್ರ ಈಕ್ವಲ್ ಆಗಿ ಇರಬೇಕಾಗಿದ್ದಂಥದ್ದು ವಿಮರ್ಶಾ ಕ್ಷೇತ್ರ. ಇವತ್ತು ಅದ್ರ ಈಕ್ವಲ್ ಆಗಿ ನಿಲ್ತಾ ಇಲ್ಲ ಅಂದರೆ ವಿಮರ್ಶಾ ಕ್ಷೇತ್ರ ಅನ್ನೋದು ಅದು ಸ್ವತಂತ್ರವಾದ ಕ್ಷೇತ್ರ ಅನ್ನೋದನ್ನು ಮರಿತಾ ಇದ್ದಾರೆ ಅಂತ ಒಂದು ಕಡೆ. ಆಮೇಲೆ ಇದು ಒಂದು ವಿಶ್ವವಿದ್ಯಾಲಯದ ಕ್ಲಾಸ್ ರೂಮ್ ಟೀಚಿಂಗ್ನ ಸೋಲು ಅಂತಲೂ ನಾನು ಹೇಳ್ತೀನಿ ಸರ್. ಯಾಕಂದರೆ ಈಗ ಕುರ್ತಕೋಟೆ, ಆಮೂರವರು ಮಾಡಿರುವಂಥ ಕೆಲಸಗಳನ್ನು ಇವತ್ತಿನ ಮೇಷ್ಟ್ರುಗಳು ಮಾಡ್ತಾ ಇದ್ದಾರಾ? ಸೊ ಕತೆ ಸ್ಪರ್ಧೆ ಇದೆ, ಕತೆ ಬರಿ ಅಂತಾರೆ, ಕಾವ್ಯ ಬರೆಸ್ತಾರೆ, ವಿಮರ್ಶೆಗೆ ಸ್ಪೇಸ್ ಕೊಡ್ತಾ ಇಲ್ಲ, ವಿಮರ್ಶೆಯ ಶಿಸ್ತಿನ ಬಗ್ಗೆ ಒಂದು ಪಾಠ ಹೇಳ್ತಾ ಇಲ್ಲ ಅನ್ನೋದು ಒಂದು. ಆ ನೈತಿಕ ಹೊಣೆಗಾರಿಕೆಯನ್ನು ನಾನು ಒಬ್ಬಳು ಮೇಷ್ಟ್ರಾಗಿ ಆ ಹೊಣೆಗಾರಿಕೆಯನ್ನು ನಾನು ತಗೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಈ ಕಾಲದ ಒಂದು ವಿದ್ಯಮಾನದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾರೋ ಒಂದು ಕೃತಿ ಬಗ್ಗೆ ಬರೆದ ತಕ್ಷಣ ಅದನ್ನು ನಾವು ಸ್ಟೇಟಸ್ ಹಾಕ್ಕೊಳ್ತೀವಿ, ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತೀವಿ. ನನ್ನ ಕೃತಿಯನ್ನು ಯಾರಿಗೋ ಕೊಟ್ಟರು ಅಂದ ತಕ್ಷಣ ಅದನ್ನು ನಾವು ಸ್ಟೇಟಸ್ಸಿಗೆ ಹಾಕ್ಕೊಳ್ತೀವಿ. ಆಮೇಲೆ ನನ್ನ ಪುಸ್ತಕ ಎಷ್ಟು ಮಾರಾಟ ಆಯಿತು ಅನ್ನೋದನ್ನೇ ವಿಮರ್ಶೆಯ ಸ್ಪೇಸನ್ನು ಅದು ಮರೆಮಾಚ್ತಾ ಇದೆ ಅಂತ. ಸೊ ಈ ಕಾಲದವರಿಗೆ ಬೇಕಾಗಿರೋದು ಬಿಸ್ನೆಸ್ ಮೈಂಡ್ಸೆಟ್ಟು. ಏನಕ್ಕೆ ಅಂದರೆ ನನ್ನ ಪುಸ್ತಕ ಎಷ್ಟು ಮಾರಾಟ ಆಯಿತು, ಪುಸ್ತಕ ಮಾರಾಟ ಆಯಿತು ಅಂದ ತಕ್ಷಣ ಪುಸ್ತಕದ ಬಗ್ಗೆ ಚರ್ಚೆ ಆಯಿತಾ, ಪುಸ್ತಕದ ಬಗ್ಗೆ ಮಾತಾಯಿತಾ, ಅದು ಬೇಕಾಗೇ ಇಲ್ಲ ಸರ್ ಇವತ್ತಿನ ಬರೆಯೋರಿಗೆ.
ಮತ್ತು ನಾವು ಆತಂಕ ಪಡಬೇಕಾಗಿಲ್ಲ. ಯಾಕೆ ವಿಮರ್ಶಾ ಕ್ಷೇತ್ರ ಅನ್ನೋ ಇವಾಗ ಈ ಒಂದು 10-15 ವರ್ಷದ ಹಿಂದೆ ಕಾದಂಬರಿ ಪ್ರಕಾರ ಅಷ್ಟಿರಲಿಲ್ಲ ಸರ್. ಇವತ್ತು ಎಲ್ಲರೂ ಕಾದಂಬರಿ ಬರಿತಾ ಇದ್ದಾರೆ. ಕತೆ ಅನ್ನೋದು ಹಂಗೆ, ಅಂದರೆ ಒಂದು ಕಾಲಕ್ಕೆ ಒಂದು ಮುಖ್ಯ ಆಗಿ ಬರುತ್ತೆ. ಅಂದರೆ ಒಂದು ಸಾಹಿತ್ಯದ ಮಾದರಿ ಮುಖ್ಯವಾಗಿ ಬರುತ್ತೆ. ಹಾಗೆ ಇನ್ನೊಂದು 10-15 ವರ್ಷ ಬಿಟ್ಟು ವಿಮರ್ಶನೆ ಮುಖ್ಯವಾಗಿ ಮುನ್ನೆಲೆಗೆ ಬರ್ಬೋದಲ್ವಾ. ಅದ್ರ ಬಗ್ಗೆ ಆತಂಕ ಪಡೋದು ಅಗತ್ಯ ಇಲ್ಲ. ಮತ್ತು ಯಾಕೆ ವಿಮರ್ಶೆನ ಪಕ್ಕಕ್ಕೆ ಸರಿಸ್ತಾರೆ ಅಂದರೆ, ಇವತ್ತು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ನಾಟ್ ಓನ್ಲಿ ಮಹಿಳೆಯರು ಮಾತ್ರ ಯಾಕೆ ವಿಮರ್ಶೆಗೆ ಬರ್ತಾ ಇಲ್ಲ ಅನ್ನೋದು ನಾನು ಒಪ್ಪಲ್ಲ. ಯಾಕೆಂದರೆ ಅದರಲ್ಲಿ ಈಕ್ವಲ್ ಇಬ್ಬರು, ಪುರುಷರು ಬರಿತಾ ಇಲ್ಲ, ಮಹಿಳೆಯರು ಬರಿತಾ ಇಲ್ಲ. ಯಾಕೆಂದರೆ ವಿಮರ್ಶೆ ತುಂಬ ವಿವಿಧ ಅಧ್ಯಯನದ, ಈಗ ಲ್ಯಾಟಿನ್ ಅಮೇರಿಕಾದಲ್ಲಿ ಏನಾಗ್ತಾ ಇದೆ, ಅಮೇರಿಕನ್ ಲಿಟ್ರೇಚರಲ್ಲಿ ಏನಿದೆ, ಇಂಗ್ಲೆಂಡ್ ಲಿಟ್ರೇಚರಲ್ಲಿ ಏನಿದೆ, ಆ ಶಿಸ್ತಿನ ಸಿದ್ಧಾಂತದ ಮಾದರಿಗಳೇನಿದೆ ಅದನ್ನು ಓದುವ ವ್ಯವಧಾನದ ಕೊರತೆ ನಮ್ಮ ಕಾಲದ ತಲೆಮಾರಿಗಿದೆ. ಹಾಗಾಗಿ ತುಂಬ ಓದನ್ನು ವಹಿಸುವಂಥದ್ದು, ಆ ಓದಿನ ಕೊರತೆಯನ್ನು ಓದಕ್ಕೆ ರೆಡಿ ಇಲ್ಲದೆ ಇರೋ ಕಾರಣದಿಂದ ವಿಮರ್ಶೆಗೆ ಬರೋಕ್ಕೆ ರೆಡಿ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಮಾತು ಸರ್, ಸರ್ ಹೇಳಿದರು ಒಂದೇ ಕೃತಿನಿ ಇಷ್ಟವಾಗಿ ಕೃತಿಯಲ್ಲಿ ಏನಿದೆ ಅದನ್ನೇ ಬರಿತೀನಿ ಅಂತ. ಎಕ್ಸಾಕ್ಟ್ಲಿ ಒಂದು ಕೃತಿಯನ್ನು ಓದಿ ನಾನು ಹೀಗೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪ್ರತಿ ಸಿಚುವೇಶನ್ಗೆ ಆ ಕೃತಿಕಾರ ರಿಯಾಕ್ಟ್ ಆಗಿರ್ತಾನೆ. ಸೊ ಕತೆ ಬರೆಯೋರು, ಕಾವ್ಯ ಬರೆಯೋರು ಕೂಡ ಸೆಲ್ಫ್ ಕ್ರಿಟಿಕ್ಕಾಗೆ ವಿಮರ್ಶೆ ಮಾಡದೆ ಯಾವುದೇ ಸೃಜನಶೀಲ ಕೃತಿಯನ್ನು ರಚಿಸೋಕ್ಕೆ ಸಾಧ್ಯವಾಗಲ್ಲ ಅಂತ ಸಹೃದಯನ ಸ್ಥಾನದಲ್ಲಿ ನಿಂತ್ಕೊಂಡು ಬರೀತಾರೆ ಅಂತ. ಅದಕ್ಕೆ ಚೌಗ್ಲೆ ಸರ್ದು ಮೊನ್ನೆ ಒಂದು ನಾಟಕ ನೋಡಿದೆ ನಾನು, ಅಕಾಡೆಮಿ ಇದಕ್ಕೆ ಬಂದಿದ್ದು. ಹಾಗೆ ವಸುಧೇಂದ್ರ ಸರ್ ಅವ್ರದ್ದು ರೇಷ್ಮೆ ಬಟ್ಟೆ ಆಗಿರ್ಬೋದು, ತೇಜೋ ತುಂಗಭದ್ರ ಆಗಿರ್ಬೋದು. ಸೊ ಪರಂಪರೆಯ ಓದಿಲ್ಲದೆ ಅದನ್ನು ಕಟ್ಟೋಕ್ಕಾಗಲ್ಲ, ಮತ್ತು ವಿಮರ್ಶೆ ಇಲ್ಲದೆ ನಾವು ಕೃತಿಗಳನ್ನು ರಚಿಸೋಕ್ಕಾಗಲ್ಲ ಅನ್ನೋದನ್ನು ನಾನು ಒಪ್ಕೊಳ್ತೀನಿ. ಹಾಗೆ ಒಂದು ಕೃತಿಯನ್ನು ಇಟ್ಕೊಂಡು ಮಾಡ್ತೀವಿ ಅಂದಾಗ ಅದು ಆ ಕೃತಿಗೆ ಮಾತ್ರ ಸೀಮಿತ. ಅಂದರೆ ಆ ಜಸ್ಟ್ ಒಂದು ಕೃತಿ ಮಾತ್ರ ಓದಿ ನಾನು ಹೀಗೆ ಅಂತ ಹೇಳೋಕ್ಕಾಗಲ್ಲ ಸರ್. ಅಂದರೆ ಕೃತಿನಿಷ್ಠ ವಿಮರ್ಶೆ ಅನ್ನೋದು ಆ ಕ್ಷಣದ ಆ ಕಾಲದ ಅಭಿಪ್ರಾಯ ಮಾತ್ರ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಪ್ರಶಸ್ತಿ ಬಗ್ಗೆ ಕೇಳಿದ್ರಿ, ಈಗ ಅದ್ರ ಬಗ್ಗೆ ಇನ್ನೊಂದು ದಿಕ್ಕಿಂದ ಪ್ರತಿಕ್ರಿಯೆ ಮಾಡ್ತೀನಿ. ಪ್ರಶಸ್ತಿ ಬಂತು, ಓಕೆ. ಪ್ರಶಸ್ತಿ ಪಡೆದ ಕೃತಿಗಳು ಕನ್ನಡದ ಓದುಗರ ನೆನಪಿನಲ್ಲಿ ಎಷ್ಟು ಉಳಿದವೆ, ಆ ಪುಸ್ತಕಗಳು ಮತ್ತೆ ಎಷ್ಟು ಉಲ್ಲೇಖಗೊಳ್ತವೆ, ಅದರ ಮೇಲೆ ಎಷ್ಟು ಚರ್ಚೆ ನಡೆದಿದೆ, ಅದನ್ನು ನಾವು ಗಣನೆ ತಗೊಂಡ್ರೆ ಈ ಪ್ರಶಸ್ತಿಗಳ ಪರಿಣಾಮ ಏನು, ಅವುಗಳ ಅನುಕೂಲ ಏನು, ಅವುಗಳಿಂದ ಆಗಿರೋ ಅನಾನುಕೂಲಗಳೇನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಪ್ರಶಸ್ತಿ ನಾನು ಇಷ್ಟು ಬಂದಿದೆ ಈ ಪುಸ್ತಕಕ್ಕೆ ಅನ್ನೋದೇ ಅದರ ಮಾನದಂಡನ. ಈ ಕಥೆಯನ್ನು, ಈ ಕವಿತೆಯನ್ನು, ಈ ಕೃತಿಯನ್ನು ಎಷ್ಟು ಜನ ಓದಿದ್ದಾರೆ, ಅವರ ಓದುಗರ ಮನಸ್ಸಿನ ಮೇಲೆ ಉಂಟಾದ ಪರಿಣಾಮ ಏನು, ಅವರ ಮತ್ತು ಕನ್ನಡದ ಆಲೋಚನೆಯನ್ನು ಬೆಳೆಸೋ ದಿಕ್ಕಲ್ಲಿ ಅವುಗಳ ಕಾಂಟ್ರಿಬ್ಯೂಷನ್ ಏನು ಅನ್ನೋ ದಿಕ್ಕಂತ ನೋಡಿದಾಗ ನಮಗೆ ಈ ಪ್ರಶಸ್ತಿಗಳನ್ನು ಪಡೆಯೋದು, ಕೊಡೋದು, ಅದರ ಬಗ್ಗೆ ಬೇರೆ ರೀತಿಯಾಗಿ ನಾವು ನೋಡೋಕ್ಕೆ ಸಾಧ್ಯ. ಸರ್, ಸುರೇಶ್ ಸರ್, ಒಂದು ಅಂದರೆ ನಮ್ಮಲ್ಲಿ ವಿಮರ್ಶೆಗಾಗಿ ಕಾರ್ಯಗಳು ನಡೀತಾ ಇದೆ, ವಿಮರ್ಶಕರು ಬರಿತಾ ಇದ್ದಾರೆ. ಈಗ ಬಹುವಚನ ಅನ್ನುವಂಥ ಭಾಳ ಗಂಭೀರವಾದ ವಿಮರ್ಶೆ ಒಂದು ಪತ್ರಿಕೆ ಬರ್ತಾ ಇದೆ, ಮಯೂರದಲ್ಲಿ ವಿಮರ್ಶೆ ಬರ್ತಾ ಇದೆ, ವಸತಿನಲ್ಲಿ ಬರ್ತಾ ಇದೆ, ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಕೂಡ ವಿಮರ್ಶೆ ಬರಿತಾ ಇದ್ದಾರೆ. ಈ ಒಂದು ವಿಮರ್ಶೆಗಳ ಸ್ವರೂಪ ಹೇಗಿದೆ ಸರ್? ಹೊಸ ತಲೆಮಾರಿನವರು ಬರಿತಾ ಇರುವಂಥ ಮತ್ತು ಬೇರೆಯವರು ಬರಿತಾ ಇರುವಂಥ ಈ ಒಂದು ಬರಹಗಳ ಒಂದು ಸ್ವರೂಪ ಹೇಗಿದೆ? ಅಂದರೆ ಪುಸ್ತಕ ವಿಮರ್ಶೆಯ ಸ್ವರೂಪನೇ ಅದೇನೇನಿಲ್ಲ, ಕೃತಿನಿಷ್ಠವಾಗಿ ಬರಿತಾ ಇದ್ದಾರೆ. ಅದರಲ್ಲಿ 2-3 ಭಾಗವನ್ನು ಅವ್ರು ಕತೆ ಹೇಗಿದೆ ಅಂತ ನರೇಶನ್ ಬಗ್ಗೆ, ಭಾಷೆ ಬಗ್ಗೆ ಬರೀತಾರೆ. ಆದರೆ ಹಿಂದಿನ ಪತ್ರಿಕೆಗಳ ಅಲ್ಲಿ ಬರ್ತಾ ಇರ್ತಕ್ಕಂಥ ಬರಹಗಳ ಚರ್ಚೆಗೂ ಈಗ ಪುಸ್ತಕಗಳ ಆಯ್ಕೆಯಲ್ಲಿನೇ ಒಂದು ರಾಜಕಾರಣ ಇದೆ. ನಾನು ಯಾವ ಪುಸ್ತಕವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ. ಸೊ ಹಾಗೆ ಕೆಲವೊಮ್ಮೆ ಲೇಖಕರಿಗೆ ಕಟ್ಟು ಬಿದ್ದು ಅವ್ರು ಬರೆದಾಗ ಭಾಳ ಜಾಳ ಆಗಿಬಿಡುತ್ತೆ ಆ ಒಂದು ಬರಹ. ಸೊ ಹಾಗಾಗಿನೇ ನಾನು ಹೊಸ ಒಂದು ಪುಸ್ತಕ ಪ್ರಕಟಣೆ ಆಗಿದೆ, ಆ ಪುಸ್ತಕದ ಬಗ್ಗೆ ಬರೀಲೇಬೇಕು ಅಂತ ಅಂದಾಗ ಅಲ್ಲಿ ಲೇಖಕನು ಸೋತೋಗ್ತಾನೆ, ವಿಮರ್ಶಕನು ಸೋತೋಗ್ಬಹುದು ಅಂತ ನನಗೆ ಅನಿಸುತ್ತೆ. ಎರಡನೇದು ನಾನು ಹೇಳ್ಬೇಕು ಅಂದ್ಕೊಂಡಿರೋದು, ಈ ನಮ್ಮ ಪರಂಪರೆಯಲ್ಲಿ ಒಂದು ಸೃಜನಶೀಲ ಕೃತಿ ಉದ್ಭವಿಸಿದಾಗ ಒಬ್ಬ ವಿಮರ್ಶಕ ಏನು ಮಾತಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೊಳ್ತಾ ಇದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ VC ಮತ್ತು KS ಅವರ ನಂಟು. ನನಗೆ ತಿಳಿದ ಮಟ್ಟಿಗೆ ಮತ್ತು ಬೇರೆ ಬೇರೆ ಸಂದರ್ಶನಗಳಲ್ಲಿ KS ಅವರ ಮೈಸೂರು ಮಲ್ಲಿಗೆ ನಂತರ ಶಿಲಾಲತಿ ಯಾಕೆ ಅಷ್ಟೊಂದು
ಪಕ್ವವಾಗಿ ಬಂತು ಅಂತಂದರೆ ಅದಕ್ಕೆ ವಿ ಸಿ ಅವರ ಸಲಹೆಗಳು ಅಂತ. ಬಟ್ ಈಗ ಅದನ್ನು ಮುಂದುವರೆದು ಹೇಳೋದಾದರೆ ಕುವೆಂಪು ಅವ್ರದ್ದು ಮತ್ತು ಬೇಂದ್ರೆ ಅವ್ರದ್ದು ಹೀಗೆ ಒಂದು ಚರ್ಚೆಗಳಾಗ್ತಾ ಇದ್ವು. ಆವಾಗ ಆ ಥರದ ಗುಂಪುಗಾರಿಕೆಗಳು ಇದ್ದರೂ ಕೂಡ ಭಾಳ ಗಂಭೀರವಾದ ಚರ್ಚೆಗಳು ನಡೀತಾ ಇದ್ವು. ಸೊ ಈಗ ಚರ್ಚೆಗಳು ಏಕಮುಖವಾಗ್ತಾ ಇದ್ದಾವೆ ಅಂತ ನನಗನ್ನಿಸುತ್ತೆ. ಒಂದು ಎರಡನೇದು, ಸೃಜನಶೀಲ ಲೇಖಕರು ಅದು ಟೀಕೆಗಳನ್ನು ಅಥವಾ ವಿಮರ್ಶಾತ್ಮಕ ನಿಲುವುಗಳನ್ನು ಯಾವ ರೀತಿ ಸ್ವೀಕರಿಸ್ತಾ ಇದ್ದಾರೆ ಅನ್ನೋದು ಪರಂಪರೆಯಿಂದ ಕಲಿಬೇಕು ಅಂತ ನನಗನ್ನಿಸುತ್ತೆ. ಇಲ್ಲದೆ ಹೋದರೆ ಅವರು ಪಕ್ವ ಆಗಲ್ಲ, ಮುಂದಿನ ಕೃತಿಗಳು ಪಕ್ವವಾಗಲ್ಲ. ನೋಡಿ, ಹಿಂದೆ ಬೇಂದ್ರೆಯವರ ಕೃಷ್ಣ ಕುಮಾರಿ ಅವ್ರ ಷಟ್ಪದಿಗಳಲ್ಲಿ ಶರ ಮತ್ತು ಕುಸುಮ ಷಟ್ಪದಿಗಳಲ್ಲಿ ಬರೀತಾರೆ. ಆನಂತರದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರು ಶಿಫ್ಟ್ ಆಗ್ತಾರೆ. ಗರಿ ಸಂಕಲನ ಬರೋಸತ್ತಿಗೆ ಭಾಳ ಪ್ರಸಿದ್ಧವಾಗುತ್ತೆ ಅದು. ಬಟ್ ಈಗ ಅದು ಉಲ್ಟಾ ಆಗಿಬಿಟ್ಟಿದೆ. ಮೊದಲನೇ ಸಂಕಲನದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರೀಬೋದು, 2 ಮತ್ತು 3ನೇ ಪೊಯಿಟ್ರಿ ಆಗ್ಬೋದು, ಕಥನ ಆಗ್ಬೋದು. ಅಲ್ಲಿಗೆ ಭಾಳ ಸಡಿಲವಾಗ್ತಾ ಇದೆ ಇತ್ತೀಚೆಗೆ. ಯಾಕಂತಂದರೆ ಅವರೇ ಸ್ವತಃ ವಿಮರ್ಶಕರೇನು ಬೇಕಾಗಿಲ್ಲದೆ ಇರ್ಬೋದು, ಅವ್ರಿಗೆ ಕೆಲವೊಮ್ಮೆ ಬೇಕಾಗೂ ಇಲ್ಲ. ವಿಮರ್ಶಕರು ತಮಗೆ ತಾವೇ ಗಟ್ಟಿಯಾಗಿ ನನ್ನ ಭಾಷೆ ಯಾವ ಕಡೆಗೆ ಹೋಗ್ತಾ ಇದೆ, ನನ್ನ ವಸ್ತು ಯಾವ ಕಡೆಗೆ ಹೋಗ್ತಾ ಇದೆ, ಮತ್ತು ನಾನು ಯಾವುದನ್ನು ಪಲ್ಲಟಗೊಳಿಸ್ಕೋಬೇಕು, ಈ ಕ್ರಮಗಳನ್ನು ಅವರೇ ಗಟ್ಟಿಯಾಗಿ ಕೇಳಿಕೊಂಡು ಪ್ರಾಮಾಣಿಕವಾಗಿ ಬರವಣಿಗೆಗೆ ಇಳಿದ್ರೆ ವಿಮರ್ಶೆನೂ ಬೇಕಾಗಲ್ಲ. ನಾವು ನಮ್ಮ ತೃಪ್ತಿಗೆ ಮತ್ತು ಕಾಲಮಾನಕ್ಕೆ ತಕ್ಕ ಹಾಗೆ ನಾವು ಬರಿತಾ ಇರ್ತೀವಿ ಅಷ್ಟೇ. ಸೊ ನಮ್ಮ ಹಿರಿಯ ತಲೆಮಾರಿನವರು ಹಾಗೆ ಬರಿತಾ ಇದ್ದಾರೆ. ಸೊ ಕುವೆಂಪುರವರ ಕಾದಂಬರಿಗಳನ್ನು ಆರಂಭದಲ್ಲಿ ಭಾಳ ಇದು ಮಾಡಿದ್ರು, ಅವರು ಬೇರೆ ರೀತಿಯಲ್ಲಿ ನೋಡಿದ್ರು. ಬಟ್ ಈಗ ಕುವೆಂಪು ಕಾದಂಬರಿಗಳನ್ನು ಬೇರೆ ಬೇರೆ ಶಿಸ್ತುಗಳನ್ನು ನೋಡ್ತಾ ಇರೋದು ಮತ್ತು ಅವುಗಳ ಪ್ರಸ್ತುತತೆ ಜಾಸ್ತಿ ಆಗ್ತಾ ಇದೆ. ರಾಮಾಯಣ ದರ್ಶನಂ ಆಗಿರ್ಬೋದು, ಕಾರಂತರ ಕಾದಂಬರಿಗಳಾಗಿರ್ಬೋದು. ಚಾಮುಂಡೋಡಿ ಯಾಕೆ ಇವತ್ತು ಇತ್ತೀಚೆಗೂ ಕೂಡ ಅದು ಚರ್ಚೆ ಆಗ್ತಾ ಇದೆ ಅಂತಂದರೆ ಅದು ಅವುಗಳಿಗಿರುವ ಒಂದು ಸೃಜನಶೀಲ ಗಟ್ಟಿತನ. ಸೊ ಈಗಿನ ಲೇಖಕರಿಗೆ ಆ ಒಂದು ಆತ್ಮ ಅವಲೋಕನ ಇದ್ದರೆ ಬೇರೆ ರೀತಿಯಲ್ಲಿ ಬೆಳಿಬಲ್ರು ಅಂತ ನನಗೆ ಅನಿಸುತ್ತೆ. ಅದೇ ಅಂದರೆ ವಿಮರ್ಶೆ ಅನ್ನುವಂಥ ಒಂದು ಸೃಜನಶೀಲತೆಯನ್ನು ಹೊಸ ಪಠ್ಯಗಳ ಸೃಜನಶೀಲತೆಯು ಕೂಡ ರೂಪಿಸ್ತಾ ಇರುತ್ತೆ. ಈ ಒಂದು ಸಂಯೋಗವನ್ನು ಹೊಸ ತಲೆಮಾರು ಅರ್ಥ ಮಾಡಿಕೊಂಡ್ರೆ ಒಂದು ಹೊಸ ಬೆಳವಣಿಗೆ ವಿಮರ್ಶೆಯನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿ ಅನಿಸುತ್ತೆ. ಮತ್ತು ಕೊನೆಯದು ಒಂದು ವಾಕ್ಯ, ಕನ್ನಡದಲ್ಲಿ ವಿಮರ್ಶೆ ಇಲ್ಲ, ಹೊಸಬರು ಬರೀತಿಲ್ಲ ಅಂತ ಈ ಹೇಳೋ ಮಾತುಗಳಿದಾವಲ್ಲ, ಇವನು ನಿಲ್ಲಿಸಬೇಕು. ಯಾಕಂದರೆ ಇದನ್ನು ಹೇಳಿ 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 ಎಲ್ಲರ ಕಿವಿಗೆ ಬಿದ್ದು ಕನ್ನಡದ ವಿಮರ್ಶಕರೇ ಇಲ್ವೇನೋ, ಎಲ್ಲ ಸತ್ಯ ಹೋದ್ರೇನೋ ಅಂತ ಅನ್ನೋ ಥರದ ಒಂದು ವಾತಾವರಣ ಬೆಳೆದಿದೆ. ಹಂಗೇನಿಲ್ಲ. ಈ ಥರದ್ದು ಕೇಳಿ ಕೇಳಿ ನಾನು ಸಾಕಾಗಿ ಅಕ್ಷರ ಸಂಘದಲ್ಲಿ ಒಂದು ದೀರ್ಘವಾದ ಲೇಖನ ಬರೆದು ಒಂದು 25 ಜನ ವಿಮರ್ಶಕರದ್ದು ಹೆಸರಾಕಿ ಬರೆದೆ ನಾನು. ಹಂಗಾಗಿ ಹಿಂಗೆ ಹೇಳೋದನ್ನ ನಿಲ್ಲಿಸ್ಬೇಕು. ಅಂದರೆ ಯಾರು ಬರೀತಿದ್ದಾರೆ, ಏನು ಬರೆದಿದ್ದಾರೆ, ಅದ್ರಲ್ಲಿ ಮಿತಿಗಳಿರ್ಬೋದು, ಬೌದ್ಧಿಕವಾದಂಥ ಸಿದ್ಧತೆಗಳು ಕಡಿಮೆ ಇರ್ಬೋದು, ಬಟ್ ವಿಮರ್ಶೆ ಅಂತೂ ಬರ್ತಿದೆಯಲ್ಲ, ಅದು ಯಾಕೆ ಸರಿನೋ ತಪ್ಪು ಅಂತ ಆದರೂ ಚರ್ಚೆ ಮಾಡಬೇಕು. ಅದು ಮಾಡ್ದೇನೆ ಯಾರೂ ಇಲ್ಲ ಅಂತ ಹೇಳೋದ್ರಿಂದ ಒಂದು ಇಡೀ ಪ್ರಕಾರವನ್ನೇ ನೀವು ನೆಲಸಮ ಮಾಡಿ ನಿರಾಕರಣೆ ಮಾಡುವಂಥ ಒಂದು ಕೆಟ್ಟ ಪದ್ಧತಿ ಇದೆ. ಇದು ಬಿಡಬೇಕಿದು. ಈ ಸಂವಾದವನ್ನು ಅಂದವಾಗಿ ನಡೆಸಿಕೊಟ್ಟ ಸುರೇಶ್ ನಾಗಲಿಕೆ ಸರ್, ರಂಗನಾಥ ಕಂಟನ್ಗುಟ್ಟೆ, ಮಂಜುಳಾ ಗೊನ್ನಾಳ ಮತ್ತು ರಾಜಶೇಖರ್ ಹಳೆಮನೆ ಸರ್ ಅವರಿಗೆ ಧನ್ಯವಾದಗಳು.